ನಮಸ್ಕಾರ ವೀಕ್ಷಕರೇ, ಸಮಕಾಲೀನದ 507ನೇ ಕಂತಿಗೆ ನಿಮಗೆ ಸ್ವಾಗತ. ನಿನ್ನೆ ಮೊನ್ನೆಯಿಂದ ಮತ್ತೆ ಮೋದಿ ಸರ್ಕಾರ ಮತ್ತು ಅವರ ಬಂಟರೆಲ್ಲರೂ ಕೂಡ ದೊಡ್ಡದೊಂದು ಬಾಜಾಬಜಂತ್ರಿ ಶುರು ಮಾಡಿದ್ದಾರೆ. ಅದರ ಪ್ರಕಾರ ಭಾರತ ಜಗತ್ತಿನ 4ನೇ ಅತಿ ದೊಡ್ಡ ಆರ್ಥಿಕತೆಯಾಗಿ ಬೆಳೆದು ನಿಂತಿದೆ. ನಾವು 5ನೇ ಸ್ಥಾನದಲ್ಲಿದ್ವಿ, 4ನೇ ಸ್ಥಾನದಲ್ಲಿ ಜಪಾನ್ ಇತ್ತು. ಈಗ ಜಪಾನ್ನು ಕೂಡ ಹಿಂದಿಕ್ಕಿ ಭಾರತ 4ನೇ ಅತಿ ದೊಡ್ಡ ಆರ್ಥಿಕತೆ ಆಗಿದೆ ಅಂಥೇಳಿ ಮೊನ್ನೆ ಪತ್ರಿಕಾಗೋಷ್ಠಿನಲ್ಲಿ ಮಾತಾಡ್ತಾ ನೀತಿ ಆಯೋಗದ ಮುಖ್ಯಸ್ಥರಾದಂಥ ಸುಬ್ರಹ್ಮಣ್ಯಂ ಅವರು ಅದನ್ನು ಘೋಷಣೆ ಮಾಡಿದ್ರು. ಈಗ ಅಷ್ಟು ದೊಡ್ಡ ಆರ್ಥಿಕತೆ ಆಗಿರೋದ್ರಿಂದ ನಾವೇನೋ ಸಾಧನೆ ಮಾಡಿದ್ದೀವಿ ಅನ್ನೋದನ್ನು ಭಾಳಷ್ಟು ಜನ, ಸಾಮಾನ್ಯ ಜನರಿಗೂ ಕೂಡ ಹೌದಲ್ವಾ, ಹಾಗಾರಷ್ಟು ಅಭಿವೃದ್ಧಿ ಹೊಂದಿದ್ದೀವಲ್ವ ಅನ್ನೋ ಪ್ರಶ್ನೆನೇ ಬರುತ್ತೆ. ಅದರ ಸತ್ಯಾಸತ್ಯತೆಗಳ ಬಗ್ಗೆ, ಯಾಕಂದರೆ ಎಕನಾಮಿಕ್ಸ್ ಅಂದ್ರೇ ಒಂದು ರೀತಿ ಕಬ್ಬಿಣದ ಕಡಲೆ, ಡಾಲರ್ ಅಂದ್ರೇನು, ಟ್ರಿಲಿಯನ್ ಡಾಲರ್ ಅಂದ್ರೇನು, GDP ಅಂದ್ರೇನು, ಇದರ ಸಾಮಾನ್ಯ ಮಾಹಿತಿ ಸಾಮಾನ್ಯ ಜನರಿಗೆ ಇರೋದಿಲ್ಲ. ಅದರಿಂದ ಏನನ್ನೋ ಸಾಧಿಸ್ಬಿಟ್ಟಿದ್ದೀವಿ, ಹಸುಕೊಂಡಿದ್ರೂ ಕೂಡ ದೇಶ ಅಭಿವೃದ್ಧಿ ಆಗಿದೆ ಅಷ್ಟು ಸಾಕು ಅನ್ನುವಂಥ ಒಂದು ಮನಸ್ಥಿತಿಯನ್ನು ಮೋದಿ ಸರ್ಕಾರ ಸೃಷ್ಟಿ ಮಾಡಿದ್ಮೇಲೆ ಹಾಗಾದ್ರೆ ದೇಶದ ಏನೋ ಸಾಧಿಸ್ಬಿಟ್ಟಿದೆ ಅನ್ನೋ ರೀತಿಯ ಒಂದು ಬಾಜಾಬಜಂತ್ರಿ ನಡೀತಾ ಇದೆ. ಅದಾದ ನಂತರ ನಿನ್ನೆ ನರೇಂದ್ರ ಮೋದಿಯವರು ಅದರ ಬಗ್ಗೆನೇ ಭಾಷಣ ಮಾಡಿ, ನೋಡಿ ನಾನು ಅಧಿಕಾರಕ್ಕೆ ಏರಿದಾಗ 2014ನೇ ಇಸ್ವಿನಲ್ಲಿ ಭಾರತದ ಆರ್ಥಿಕತೆ ಜಗತ್ತಿನಲ್ಲಿ 11ನೇ ಸ್ಥಾನದಲ್ಲಿತ್ತು, ನಾನು 3ನೇ ಸತಿ ಅಧಿಕಾರಕ್ಕೆ ಏರುವಷ್ಟರಲ್ಲಿ ಈಗ 4ನೇ ಸ್ಥಾನಕ್ಕೆ ಬಂದಿದೆ, ನಾನು ವಿಶ್ವಗುರು ಆಗ್ತೀವಿ, ಈ ಥರದ್ದೆಲ್ಲ ಭಾಷಣ ಮಾಡಿದ್ದರು. ಈಗ ಇದರ ಸತ್ಯಾಸತ್ಯತೆ ಎಷ್ಟು, ಇದನ್ನು ಸಾರಾಸಗಟು ನಿರಾಕರಿಸುವುದು ಒಂದು ದಾರಿ, ಅಥವಾ ಇದನ್ನು ಸಿಕ್ಕಾಪಟ್ಟೆ ಸಂಭ್ರಮಿಸುವುದು ಮತ್ತೊಂದು ದಾರಿ. ಆದರೆ ಕನಿಷ್ಠ ಪಕ್ಷ ಆರ್ಥಿಕತೆಯ ಸಾಮಾನ್ಯ ಮಾಹಿತಿಯನ್ನು ಇಟ್ಕೊಂಡು ದೇಶ 1ನೇ ಹಂತಕ್ಕೆ ಬಂದರು, ಜಗತ್ತಿನ ಮೊದಲನೇ ಆರ್ಥಿಕತೆ ಆದರೂ ಇವತ್ತಿಗೂ ಕೂಡ ನಮ್ಮ ದೇಶದ ಬಡ ಜನರಿಗೆ, ಈ ದೇಶದ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ 80 ಕೋಟಿ ಜನರು ಇವತ್ತಿಗೂ ಕೂಡ ಸರ್ಕಾರವು ತಿಂಗಳಿಗೆ ಕೊಡುವ 5 kg ಅಕ್ಕಿಯನ್ನು ಆಧರಿಸಿ ಜೀವನ ಮಾಡುವಂತಹ ದುರ್ಬರವಾದಂಥ ಬಡತನ ಪರಿಸ್ಥಿತಿನಲ್ಲಿ ಇದ್ದಾರೆ. ಈಗ ನಿನ್ನೆ ಭಾರತ 5ನೇ ಸ್ಥಾನದಲ್ಲಿದ್ದು 4ನೇ ಸ್ಥಾನಕ್ಕೆ ಹೋಗಿದ್ದರಿಂದ ಈ 80 ಕೋಟಿ ಜನರ ನಿತ್ಯ ಜೀವನದ ಪರಿಸ್ಥಿತಿಯಲ್ಲಿ ಯಾವುದೇ ಬೃಹತ್ ಬದಲಾವಣೆ ಬಂದಿಲ್ಲ. ಅದೇ ರೀತಿ 2014ರಲ್ಲಿ ನಾವು 11ನೇ ಸ್ಥಾನದಲ್ಲಿದ್ದು ಈಗ ನಾವು 4ನೇ ಸ್ಥಾನಕ್ಕೆ ಬಂದಿರೋದೇ ನಿಜವಾಗಿದ್ದರೆ ಅದರಲ್ಲಿ ಅರ್ಧ ಸತ್ಯವೂ ಇದೆ, ಪೂರ್ತಿ ಸುಳ್ಳಲ್ಲ ಅದು. ಹಾಗಿದ್ದ ಪಕ್ಷದಲ್ಲಿ ಆ ಪ್ರಮಾಣದ ವೇಗ ಈ ದೇಶದ ಎಲ್ಲ ಜನರ ಬದುಕಿನಲ್ಲೂ ಕಾಣಿಸ್ಕೊಳ್ಬೇಕಲ್ವಾ. ಈ ಅಸಲು GDP ಅಂದ್ರೇನು, ಈ GDP ಅಭಿವೃದ್ಧಿಯ ವೇಗ ಅಂದ್ರೇನು, ಇದಕ್ಕೂ ಸಾಮಾನ್ಯ ಜನರಿಗೂ ಇರುವ ಸಂಬಂಧ ಏನು, ಇದನ್ನೆಲ್ಲವನ್ನು ಕೂಡ ನಾವು ಒಂದಷ್ಟು ಕೂಲಂಕುಷವಾಗಿ ಅಧ್ಯಯನ ಮಾಡುವ ಅಗತ್ಯ ಇದೆ. ಅದನ್ನು ಅರ್ಥ ಮಾಡಿಕೊಂಡಾಗಲೇ ನಮಗೆ ನಿಜಕ್ಕೂ ಕೂಡ ಭಾರತದ GDPಯ ಮತ್ತು ಭಾರತದ ಬದುಕಿನ ಜನರ GDP ಏನಿದೆ ಅದರ ಪರಿಸ್ಥಿತಿ ಏನು ಅನ್ನೋದು ಕೂಡ ಗೊತ್ತಾಗುತ್ತೆ. ಈಗ ಒಂದು GDP ಅಂದ್ರೇನು, ಗ್ರಾಸ್ ಡೊಮ್ಯಾಸ್ಟಿಕ್ ಪ್ರೊಡ್ಯೂಸ್, ಭಾರತದ ಎಲ್ಲ ಜನರ ಒಟ್ಟಾರೆ ಆದಾಯ ಅಂತ ಇಟ್ಕೊಳ್ರಿ ಅಥವಾ ಒಟ್ಟಾರೆ ವೆಚ್ಚ ಅಂತ ಇಟ್ಕೊಳ್ರಿ. ಎಲ್ಲ ವರ್ಗದ ಜನರು ಕೂಡ ಒಟ್ಟಾರೆ ಮಾಡುವ ಉತ್ಪತ್ತಿ ಅಥವಾ ಒಟ್ಟಾರೆ ಮಾಡುವ ವೆಚ್ಚ ಇವೆಲ್ಲವನ್ನೂ ಸೇರಿ ಒಟ್ಟಾರೆ ಭಾರತ ಯಾವ ವೇಗದಲ್ಲಿ ಬೆಳೀತಾ ಇದೆ ಅನ್ನೋದನ್ನು ಸೂಚನೆ ಮಾಡುತ್ತೆ. ಈಗ ಅದರ ಪ್ರಕಾರ ನೋಡಿದ್ರೆ ಭಾರತ ಮೊದಲನೇದಾಗಿ ಒಂದು ಅರ್ಥ ಮಾಡ್ಕೊಳ್ಳೋಣ, ಒಂದು ದೇಶದ ನೈಜ ಆರ್ಥಿಕ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ GDP ಅನ್ನೋದು ಒಂದು ಸೂಕ್ತವಾದಂಥ ಮಾನದಂಡ ಅಲ್ಲವೇ ಅಲ್ಲ. ಅದರಲ್ಲೂ ಭಾರತದಂಥ ದೇಶದಲ್ಲಿ ಸಂಘಟಿತ ಕ್ಷೇತ್ರದಲ್ಲಿ ಇರುವಂಥದ್ದು ನಿಮಗೆ ಕೇವಲ 10% ಅಷ್ಟು ನಮ್ಮ ದೇಶದ ಆರ್ಥಿಕತೆ, ಇನ್ನು 90% ಅಷ್ಟು ಆರ್ಥಿಕತೆ ಅಸಂಘಟಿತ ಕ್ಷೇತ್ರದಲ್ಲಿದೆ. ನಿಮಗೆ 10% ಸಂಘಟಿತ ಕ್ಷೇತ್ರದಲ್ಲಿರೋ ಅಂಕಿಅಂಶಗಳು ಎಲ್ಲವೂ ಕೂಡ ಗೊತ್ತಾಗ್ಬಿಡುತ್ತೆ. ಅವ್ರು ನೋಂದಾಯಿಸ್ಕೋತಾರೆ, ಉತ್ಪಾದನೆಗಳ ಅಂಕಿಅಂಶಗಳು ಗೊತ್ತಾಗುತ್ತೆ, ಸಂಬಳಕ್ಕೂ ಕೂಡ ರಿಜಿಸ್ಟ್ರಿ ಇರ್ತದೆ, ಎಲ್ಲವೂ ಕೂಡ ಖರ್ಚು ವೆಚ್ಚ ಎಲ್ಲವೂ ಸಂಘಟಿತ ಕ್ಷೇತ್ರದಲ್ಲಿ ಸಿಕ್ಕುತ್ತೆ. ಇನ್ಫ್ಯಾಕ್ಟ್ ಅಮೇರಿಕ ಇತ್ಯಾದಿ ಮುಂದುವರೆದ ದೇಶಗಳ ಬಹುಪಾಲು ಕ್ಷೇತ್ರಗಳು ಸಂಘಟಿತ ಕ್ಷೇತ್ರಗಳು, ಹೀಗಾಗಿ ಅಲ್ಲಿ ಅಂಕಿಅಂಶಗಳು ಸುಲಭ. ಆದರೆ ನಮ್ಮ ದೇಶದ 90% ಜನ ಕೆಲಸ ಮಾಡುವುದು, ಅವರ ಆದಾಯ ನಿರ್ಧಾರ ಆಗುವುದು ಎಲ್ಲವೂ ಕೂಡ ಅಸಂಘಟಿತ ಕ್ಷೇತ್ರದಲ್ಲಿ. ಹೀಗಾಗಿ ಅಸಂಘಟಿತ ಕ್ಷೇತ್ರದ ಏರುಪೇರುಗಳೇನು ಅಂತ ಅಧ್ಯಯನ ಮಾಡುವುದಕ್ಕೆ ಭಾರತದ ಆರ್ಥಿಕತೆಯಲ್ಲಿ ಒಂದು ಮಾನದಂಡವೇ ರೂಪಿತವಾಗಿಲ್ಲ, ಒಂದು ಅಂದಾಜನ್ನು ಮಾತ್ರ ಮಾಡಲಾಗುತ್ತೆ. ಹೀಗಾಗಿ ಮೂಲಭೂತವಾಗಿಯೇ GDP ಅಂತ ನೀವು ಹೇಳ್ಬೇಕಾದ್ರೆ GDP ಸರ್ಕಾರದ ಲೆಕ್ಕದಲ್ಲೇ ನೋಡಿದ್ರು ಕೂಡ, ಈಗ ಯಾಕಂತಂದರೆ GDP ಅಂತ ನಾವು ಮಾತಾಡಬೇಕಾದ್ರೆ ಒಂದು ದೇಶದ GDP ಎಷ್ಟು ಅಂತ ಹೇಳಬೇಕಾದ್ರೆ ಒಂದು ಸಣ್ಣ ಉದಾಹರಣೆ, ಇದು ಬಹಳ ಸರಳೀಕರಿಸಿ ಹೇಳ್ತಿರುವಂಥ ಒಂದು ಉದಾಹರಣೆ. ಒಂದು ರೂಮಲ್ಲಿ 10 ಜನ ಇದ್ದಾರೆ ಅಂತ ಇಟ್ಕೊಳ್ರಿ. 10 ಜನರಲ್ಲಿ 9 ಜನರ ಒಟ್ಟಾರೆ ಆದಾಯ 900 ರೂಪಾಯಿ ಹಾಗೂ ಒಬ್ಬನ ಆದಾಯ 9100 ರೂಪಾಯಿ. ಹಾಗೂ ಒಟ್ಟು ಆ ಕಾರಣಕ್ಕಾಗಿ ಆ ಇಡೀ ರೂಮಿನ ಒಟ್ಟಾರೆ ಆದಾಯ 10,000 ರೂಪಾಯಿ ಅಂತ ಹೇಳಿದ್ರೆ
ಹೇಗೆ ಅದು ಅಸಂಬದ್ಧ ಆಗುತ್ತೋ, ಅರ್ಧ ಸತ್ಯ ಆಗುತ್ತೋ. ಇಡೀ ರೂಮು 10,000 ಆದಾಯ, ಆದರೆ 9 ಜನರ ಆದಾಯ ಕೇವಲ 100 ರೂಪಾಯಿ. ಅಂದರೆ 90% ಆದಾಯ ಒಬ್ಬನಿಂದಲೇ ಬರುತ್ತೆ, ಅಥವಾ ಒಬ್ಬನೇ ವೆಚ್ಚ ಮಾಡ್ತಾನೆ, ಅಥವಾ ಒಬ್ಬನೇ 9 ಜನರ ಸುಲಿಗೆ ಮಾಡಿ ಲೂಟಿ ಮಾಡ್ತಾನೆ. ಆದರೆ ದೇಶ ಅಂತ ಒಂದು ರೂಮ್ ಅಂತ ನೀವು ಅಂದ್ಕೊಂಡ್ರೆ ಇಡೀ ದೇಶದ ಆದಾಯ 10,000 ಅಂತ ನೀವು ಹೇಳಿದ್ರೆ ಅದು ಮೇಲ್ನೋಟಕ್ಕೆ ಸತ್ಯ. ಆದರೆ ದೇಶದ ಬಹುಸಂಖ್ಯಾತ ಜನರ ಆರ್ಥಿಕತೆಯನ್ನು ರಿಫ್ಲೆಕ್ಟ್ ಮಾಡುತ್ತಾ? ಅದು ರಿಫ್ಲೆಕ್ಟ್ ಮಾಡೋದಿಲ್ಲ. ಈ 10,000 ಇದ್ದದ್ದು ಒಂದು 10 ವರ್ಷಗಳಲ್ಲಿ 1 ಲಕ್ಷ ಆಯಿತು ಅಂತ ಇಟ್ಕೊಳ್ರಿ. 1 ಲಕ್ಷ ಆದಾಗಲೂ ಕೂಡ ನಿಮಗೆ ಒಬ್ಬನ ಆದಾಯ 91,000 ರೂಪಾಯಿ, ಇನ್ನು ಉಳಿದಂತೆ 9 ಜನರ ಆದಾಯ ತಲಾ 1,000 ರೂಪಾಯಿ ಅಂತಾದಾಗಲೂ ಕೂಡ 10 ಪಟ್ಟು ನಮ್ಮ ಆರ್ಥಿಕತೆ ಅಭಿವೃದ್ಧಿ ಹೊಂದಿತು ಅಂತ ನೀವು ಹೇಳಿದಾಗಲೂ ಕೂಡ ಅದರ 1,000 ರೂಪಾಯಿನ ಖರೀದಿ ಸಾಮರ್ಥ್ಯ ಇತ್ಯಾದಿಗಳನ್ನೆಲ್ಲ ನೀವು ಇಟ್ಕೊಂಡು ನೋಡೋದಾದರೆ ಅಸಮಾನತೆ ಹಾಗೆ ಉಳಿದಿರುತ್ತೆ. 9 ಜನರ ಅಥವಾ 90% ಜನರ ಅಭಿವೃದ್ಧಿನಲ್ಲಿ ಯಾವುದೇ ದೊಡ್ಡ ರೀತಿಯ ಪರಿಣಾಮಗಳಾಗಿರೋದಿಲ್ಲ. ಹೀಗಾಗಿ GDP ಎನ್ನುವಂಥದ್ದು ಒಂದು ದೇಶದ ಅಭಿವೃದ್ಧಿಗೆ ಸರಿಯಾದಂಥ ಮಾನದಂಡ ಅಲ್ವೇ ಅಲ್ಲ. ಹಾಗಿದ್ದಾಗ್ಯೂ ಯಾತಕ್ಕಲ್ಲ, ಯಾವುದು ಸರಿಯಾದಂಥ ಮಾನದಂಡ ನಂತರ ನಾವು ಚರ್ಚೆ ಮಾಡೋಣ. ಆ ಥರ ಸರಿಯಾದ ಮಾನದಂಡ ಹಾಕ್ಕೊಂಡ್ರೆ ಭಾರತದ ಪರಿಸ್ಥಿತಿ ಏನಿದೆ ಅನ್ನೋದನ್ನು ಚರ್ಚೆ ಮಾಡೋಣ, ಅದಕ್ಕೆ ಯಾರು ಕಾರಣ ಅನ್ನೋದನ್ನು ಚರ್ಚೆ ಮಾಡೋಣ. ಆದರೆ ಮೊದಲಿಗೆ ಸರ್ಕಾರವೇ ಹೇಳ್ತಿರೋಂಥ ಮಾನದಂಡಗಳನ್ನು ಸರಿ ಅಂತ ಇಟ್ಕೊಂಡ್ರು ಕೂಡ, GDPಯೇ ಮಾನದಂಡ ಅಂತ ಇಟ್ಕೊಂಡ್ರು ಕೂಡ ಮೋದಿ ಸರ್ಕಾರ ಮಾಡ್ಕೊಳ್ತಿರೋ ಹೆಗ್ಗಳಿಕೆಗಳು, ಅವರ ಕ್ಲೈಮ್ ಅದು ಸರಿ ಇದೆಯಾ? ಈಗ ವಾದಕ್ಕಾಗಿ GDP ಅನ್ನೋದೇ ಸರಿಯಾದ ಮಾನದಂಡ ಅಂತ ಇಟ್ಕೊಂಡ್ರೆ ನಿಮ್ಮ ಪರದೆಯ ಮೇಲೆ ಕಳೆದ 2004ರಿಂದ 2024 ತನಕ ಭಾರತದ GDP ಹೆಂಗೆ ಅಭಿವೃದ್ಧಿ ಹೊಂದುತ್ತಾ ಬಂತು ಅನ್ನೋದನ್ನು ಒಂದು ಕೋಷ್ಟಕ ನಿಮ್ಮ ಪರದೆಯ ಮೇಲೆ ಬರುತ್ತೆ, ನೀವು ನೋಡಿ. ಅದರಲ್ಲಿ ಕೆಳಗಡೆಯಿಂದ ನೋಡಿ, 2004ರಲ್ಲಿ ಭಾರತದ ಒಟ್ಟಾರೆ GDP $0.7 ಟ್ರಿಲಿಯನ್. ಈಗ 1 ಟ್ರಿಲಿಯನ್ ಅಂತಂದರೆ 1 ಲಕ್ಷ ಕೋಟಿ ಅಂತ $1 ಟ್ರಿಲಿಯನ್ ಅಂದರೆ 1 ಲಕ್ಷ ಕೋಟಿ ರೂಪಾಯಿ ಅಂತ ಇಟ್ಕೊಳ್ಳಿ. 1 ಟ್ರಿಲಿಯನ್ ಅಂದರೆ 1 ಲಕ್ಷ ಕೋಟಿ, $1 ಅಂದರೆ 85 ಲಕ್ಷ. ಈಗ ಡಾಲರ್ ಮತ್ತು ರೂಪಾಯಿಗಳ ವಿನಿಮಯ ದರದಲ್ಲಿ ಇಟ್ಕೊಳ್ಳೋದಾದರೆ ಸೊ ಈಗ $0.7 ಟ್ರಿಲಿಯನ್, ಇದನ್ನು $1 ಟ್ರಿಲಿಯನ್ ಅಂತ ನೀವು ಇಟ್ಕೊಂಡ್ರೆ ರೂಪಾಯಿಗಳ ಲೆಕ್ಕದಲ್ಲಿ 75 ಲಕ್ಷ ಕೋಟಿ ರೂಪಾಯಿ ಅಂತ ಆಗಬೇಕು. ಆದರೆ 0.7 ಅಂತಾಗಿರೋದ್ರಿಂದ ಇದೊಂದು 65 ಲಕ್ಷ ಕೋಟಿ ಇದ್ದಾತು 2004ರಲ್ಲಿ. ಇದೇ ವಿನಿಮಯ ದರವನ್ನು ನೀವು ಹಿಂದಾಗಿ ಅಪ್ಲೈ ಮಾಡಿ ನೋಡೋದಾದರೆ 2009ರಲ್ಲಿ ಅದು 0.7 ಇದ್ದದ್ದು 1.34 ಟ್ರಿಲಿಯನ್ ಆಗುತ್ತೆ 2004ರಿಂದ 2009ರಲ್ಲಿ. 2014ರಲ್ಲಿ ಅದು $2.4 ಟ್ರಿಲಿಯನ್ ಆಗುತ್ತೆ. ಅಂದರೆ 2004ರಲ್ಲಿ $0.7 ಟ್ರಿಲಿಯನ್ ಇದ್ದದ್ದು 2014ರಲ್ಲಿ $2.4 ಟ್ರಿಲಿಯನ್, 0.4 ಟ್ರಿಲಿಯನ್ ಅಂದರೆ ಹೆಚ್ಚು ಕಡಿಮೆ 2004ರಿಂದ 2014 ನಡುವೆ ಭಾರತದ ಒಟ್ಟಾರೆ GDP 3 ಪಟ್ಟು ಜಾಸ್ತಿ ಆಯಿತು. 0.7 ಟ್ರಿಲಿಯನ್ ಇದ್ದದ್ದು 2.04 ಟ್ರಿಲಿಯನ್ ಆಯಿತು, ಅಂದರೆ 3 ಪಟ್ಟು ಜಾಸ್ತಿ ಆಯಿತು. 2004ರಿಂದ 2014 ತನಕ ಇದ್ದಂಥ ಸರ್ಕಾರ UPA. 2014ರಲ್ಲಿ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದರು. 2014ರಲ್ಲಿ $2.04 ಟ್ರಿಲಿಯನ್ ಇದ್ದಂಥ ಭಾರತದ GDP 2019ರಲ್ಲಿ $2.83 ಟ್ರಿಲಿಯನ್ ಆಯಿತು. 2023ರಲ್ಲಿ $3.75 ಟ್ರಿಲಿಯನ್ ಆಗಿದೆ. ಇವತ್ತಿನ ನೆನ್ನೆಯ ನೀತಿ ಆಯೋಗದ ಅಧ್ಯಕ್ಷರ ಪ್ರಕಾರ ನಮ್ಮದು $3.98 ಟ್ರಿಲಿಯನ್ ಆಗಿದೆ. ಅಂದರೆ 2014ರಲ್ಲಿ UPA ಅಧಿಕಾರಕ್ಕೆ ಬಂದಾಗ 2014ರ 10 ವರ್ಷದಲ್ಲಿ ಅವರ ಅಧಿಕಾರವನ್ನು ಬಿಡುವ ಮುಂಚೆ 10 ವರ್ಷದಲ್ಲಿ ಭಾರತದ GDPಯನ್ನೇ ಒಂದು ಮಾನದಂಡ ಇಟ್ಕೊಂಡ್ರೆ UPA ಸರ್ಕಾರ 3 ಪಟ್ಟು ಜಾಸ್ತಿ ಮಾಡ್ತು. ಮೋದಿ ಸರ್ಕಾರ 2014ರಲ್ಲಿ ಅಧಿಕಾರಕ್ಕೆ ಬಂದು ಕಳೆದ 10 ವರ್ಷದಲ್ಲಿ 2 ಪಟ್ಟು ಜಾಸ್ತಿ ಮಾಡಲಿಲ್ಲ ಅಂತಲೇ ಇದು ಹೇಳ್ತಾ ಇದೆ. ತಮ್ಮ ಪರದೆಯ ಮೇಲೆ ಇನ್ನೊಂದು ಕೋಷ್ಟಕ ಬರುತ್ತೆ, ತಾವು ಅದನ್ನು ಗಮನಿಸ್ಬೋದು. ಆ ಕೋಷ್ಟಕದಲ್ಲೂ ಕೂಡ ಭಾರತದ ಸ್ಥಾನಮಾನದ ಬಗ್ಗೆ ಪ್ರಶ್ನೆ ಬಂದರೆ ಅವರು ಅದನ್ನೇ ವಿವರವಾಗಿ ಹೇಳ್ತಾರೆ. ಇವತ್ತು ಭಾರತದಲ್ಲಿ 2023 ನೀವು ನೋಡಿದ್ರೆ ಅಮೇರಿಕ $30 ಟ್ರಿಲಿಯನ್ ಇದೆ ಅವರ GDP, ಚೈನಾದು $20 ಟ್ರಿಲಿಯನ್ ಇದೆ, ಜರ್ಮನಿದು $4.75 ಟ್ರಿಲಿಯನ್ ಇದೆ, ಜಪಾನ್ದು $4.19 ಟ್ರಿಲಿಯನ್ ಇದೆ. ಭಾರತ 2023ರಲ್ಲಿ $3.7 ಟ್ರಿಲಿಯನ್ ಇದ್ದದ್ದು
2025ಕ್ಕೆ ನಾವೀಗಾಗಲೇ ಸಾಧಿಸ್ಬಿಟ್ವಿ. ನಾವು 4.19 ಅಂದರೆ ಸುಮಾರು $0.5 ಟ್ರಿಲಿಯನ್ ಜಪಾನ್ಗಿಂತ ಹೆಚ್ಚಿಗೆ ನಾವು ಮಾಡಿಬಿಟ್ಟಿದ್ದೀವಿ ಅಂತ ನಿನ್ನೆ ಪತ್ರಿಕಾಗೋಷ್ಠಿನಲ್ಲಿ ಹೇಳಿದ್ರು. ಈಗ ಇದರ ವಿವರಗಳಿಗೆ ಹೋಗೋಕ್ಕೆ ಮುಂಚೆ ಇನ್ನೊಂದು ಸಣ್ಣ ಮಾಹಿತಿ ಸರ್ಕಾರವೇ ಕೊಟ್ಟಿರೋದು ನಾವು ಹಂಚ್ಕೊಳ್ಳೋದೇನಪ್ಪ ಅಂದರೆ, ಇದನ್ನು ಘೋಷಣೆ ಮಾಡುವುದು ಯಾರು? ಇದನ್ನು IMF ಘೋಷಣೆ ಮಾಡುತ್ತೆ. ಒಂದೊಂದು ಸರ್ಕಾರದ ಅಂದಾಜು ಎಷ್ಟು ಅಭಿವೃದ್ಧಿ ಆಗ್ಬೋದು ಅಂತ. IMFಗೆ ಮಾನದಂಡಗಳನ್ನು, ಅಂಕಿಅಂಶಗಳನ್ನು ಸರಬರಾಜು ಮಾಡೋದು ಯಾರು? IMFಗೆ ಬೇರೆ ಬೇರೆ ದೇಶಗಳ ಆರ್ಥಿಕ ಪರಿಸ್ಥಿತಿಯ ಅಧ್ಯಯನ ಮಾಡೋಕ್ಕೆ ಅಂಕಿಅಂಶಗಳನ್ನು ಆಯಾ ದೇಶಗಳೇ ಸರಬರಾಜು ಮಾಡಬೇಕು. IMFಗೆ ಬೇರೆ ಆದಂಥ ತನ್ನದೇ ಅರ್ಥಶಾಸ್ತ್ರಜ್ಞರ ದಂಡು ಪ್ರತಿ ದೇಶದಲ್ಲೂ ಏನಿರೋದಿಲ್ಲ. ಸರ್ಕಾರಗಳ ಕೊಟ್ಟದ್ದನ್ನೇ ಇಟ್ಟು ತನ್ನ ಮಾನದಂಡಗಳ ಪ್ರಕಾರ ಅದನ್ನು ಪರಿಶೀಲನೆ ಮಾಡಿ ಅದು ಹೊರಗಡೆ ಬಿಡುತ್ತೆ. ಈಗ ನಾವು ಕೊಡ್ತಿರೋ ಮಾನದಂಡದಲ್ಲಿ ಇರುವಂತಹ ಹಲವಾರು ಕೊರತೆಗಳ ಬಗ್ಗೆ ಈಗಾಗಲೇ ನಾವು ಮಾತಾಡಿದ್ದೀವಿ. ವಿಶೇಷವಾಗಿ ಅಸಂಘಟಿತ ಕಾರ್ಮಿಕರ ವಿಷಯದ ಬಗ್ಗೆ ಇದು ರಿಫ್ಲೆಕ್ಟೇ ಮಾಡೋದಿಲ್ಲ. ಅದೇನೇ ಇದ್ದರೂ ಕೂಡ IMF 2024 ಅಂತ ಕರೆದಾಗ 2024ನೇ ಇಸ್ವಿನಲ್ಲಿ ಭಾರತದ GDP $3.9 ಟ್ರಿಲಿಯನ್ ಅಂತ ಹೇಳಿದ್ರೆ, ಭಾರತದ ವಾರ್ಷಿಕ ಲೆಕ್ಕಾಚಾರ ಅದು 2024-25 ಅಂತಾಗುತ್ತೆ. ಭಾರತ ಯಾವುದನ್ನು 2024-25 ಸಾಲಿನಲ್ಲಿ ಅಂತ ಕರೆಯುತ್ತೆ, ಅದನ್ನು IMF 2024 ಅಂತ ಕರೆಯುತ್ತೆ. ಅದೇ ರೀತಿ IMF ಏನು ಹೇಳಿದೆ, 2025 ಸಾಲಿನಲ್ಲಿ ಭಾರತದ GDP $4.19 ಟ್ರಿಲಿಯನ್ ಆಗಿ ಜಪಾನ್ಗಿಂತ $0.5 ಟ್ರಿಲಿಯನ್ ಹೆಚ್ಚಾಗುತ್ತೆ ಅಂತ ಹೇಳಿದೆ. ಹೀಗಾಗಿ IMF 2025 ಅಂತ ಹೇಳಿದ್ರೆ ಅರ್ಥ ಏನಪ್ಪ ಅಂದರೆ, ಭಾರತಕ್ಕೆ ಅದು 2025-26ನೇ ಸಾಲು ಅಂತ ಅರ್ಥ. 2025-26ನೇ ಸಾಲಿನ ಮುಕ್ತಾಯ ಯಾವಾಗ ಆಗುತ್ತೆ? ಅದು ಮುಕ್ತಾಯ ಆಗುವುದು 2026 ಮಾರ್ಚ್ನಲ್ಲಿ, ಅಥವಾ ಕನಿಷ್ಠ ಪಕ್ಷ ಡಿಸೆಂಬರ್ ಆದರೂ ದಾಟಬೇಕು. ಹೀಗಾಗಿ ಹೇಳಿಕೆಯೇ ಶುದ್ಧ ಸುಳ್ಳು. IMF ಹೇಳಿದ್ದನ್ನು ಅತ್ಯಂತ ತರಾತುರಿನಲ್ಲಿ ತಪ್ಪಾಗಿ ಅರ್ಥೈಸಿಕೊಂಡು ಭಾರತದ ನೀತಿ ಆಯೋಗದ ಅಧ್ಯಕ್ಷರು ಮೋದಿಯನ್ನು ಮೆಚ್ಚಿಸುವುದಕ್ಕೆ, ಮೋದಿ ನಂತರ ಭಾಷಣ ಮಾಡುವುದಕ್ಕೆ, ಯಾಕಂದರೆ ಅವರ ಸಾಲು ವೈಫಲ್ಯಗಳು, ಆಪರೇಷನ್ ಸಿಂಧೂರದ ಬಗ್ಗೆನೂ ಬಂದಿರುವ ಪ್ರಶ್ನೆಗಳು, ಇವೆಲ್ಲವೂ ಸಾಲು ವೈಫಲ್ಯಗಳು ಮುಂದೆ ಇದ್ದಾವೆ. ಅದನ್ನು ಮುಚ್ಚಿಟ್ಕೊಂಡು ಮತ್ತೊಂದೇನೋ ಒಂದು ಕಣ್ಕಟ್ಟನ್ನು ಸಾಧಿಸುವುದಕ್ಕೆ, ಮೋದಿಯವರಿಗೆ ಸಹಾಯ ಮಾಡುವುದಕ್ಕೆ IMF ಹೇಳಿದಂಥ ಹೇಳಿಕೆಯನ್ನೂ ಕೂಡ ತಪ್ಪಾಗಿ, ಉದ್ದೇಶಪೂರ್ವಕವಾಗಿ ತಪ್ಪಾಗಿ ಅರ್ಥ ಮಾಡಿಕೊಂಡು ಈಗಾಗಲೇ ಸಾಧಿಸ್ಬಿಟ್ವಿ ಅಂತ ಹೇಳಿದ್ರು. ಈಗ ಇದರಲ್ಲೂ ಕೂಡ GDP ಕ್ಯಾಲ್ಕುಲೇಷನ್ ಹೆಂಗಾಗುತ್ತೆ? GDP ಪ್ರತಿ ತ್ರೈಮಾಸಿಕಕ್ಕೆ, ಪ್ರತಿ 3 ತಿಂಗಳಿಗೆ ಒಮ್ಮೆ ನಮ್ಮ ಭಾರತದ ಆರ್ಥಿಕತೆಯ ಅಭಿವೃದ್ಧಿ ಗತಿ ಏನು ಅಂತ ಆರ್ಥಿಕ ಇಲಾಖೆಗಳು ಕೊಡ್ತವೆ. ಹೀಗಾಗಿ ಇಡೀ ಒಂದು ಸಾಲಿಗೆ 2025-26ನೇ ಸಾಲಿಗೆ ಏನು ಬರುತ್ತೆ ಅಂತಂದರೆ, ಅದಕ್ಕೆ ಒಂದು ಫಸ್ಟ್ ಅಡ್ವಾನ್ಸ್ ಎಸ್ಟಿಮೇಟ್ ಅಂತ ಮಾಡ್ತಾರೆ, ಸೆಕೆಂಡ್ರಿ ಅಡ್ವಾನ್ಸ್ ಎಸ್ಟಿಮೇಟ್ ಮಾಡ್ತಾರೆ, ರಿವೈಸ್ಡ್ ಎಸ್ಟಿಮೇಟ್ ಅಂತ ಮಾಡ್ತಾರೆ. ಅಂದರೆ 2025-26ನೇ ಸಾಲಿನ ಅಡ್ವಾನ್ಸ್ಡ್ ಎಸ್ಟಿಮೇಟು ನಿಮಗೆ ಡಿಸೆಂಬರ್ಗೆ ಬಂದರೆ, ಸೆಕೆಂಡ್ ಅಡ್ವಾನ್ಸ್ ಎಸ್ಟಿಮೇಟು ನಿಮಗೆ 2026 ಮಾರ್ಚ್ ನಂತರ ಬಂದರೆ, ರಿವೈಸ್ಡ್ ಫೈನಲ್ ಎಸ್ಟಿಮೇಟ್ 2025-26 ರಿವೈಸ್ಡ್ ಫೈನಲ್ ಸ್ಟ್ಯಾಟಿಸ್ಟಿಕ್ಸ್ ನಿಮಗೆ ಸಿಗೋದು ಯಾವಾಗ ಅಂದರೆ 2027ರಲ್ಲಿ, 2 ವರ್ಷ ಬೇಕು. ಸೊ ಇವತ್ತು ನಾವು ಯಾವುದನ್ನು ಮಾತಾಡ್ತಿದ್ದೀವಿ ಅದು 2023ರದ್ದು ಇರುತ್ತೆ. ಅಷ್ಟು ತರಾತುರಿನಲ್ಲಿ ಮತ್ತು ಇದರ ನಡುವೆ ಹಲವಾರು ಏರುಪೇರುಗಳಾಗ್ತವೆ. ಉದಾಹರಣೆಗೆ ವಿನಿಮಯ ದರ ಕುಸಿತಾ ಇದೆ, ನಮ್ಮದು ದಿನೇ ಇನ್ನೂ ಹೆಚ್ಚು ಕುಸಿತು ಅಂತ ಇಟ್ಕೊಳ್ರಿ. ಅಂತಾರಾಷ್ಟ್ರೀಯ ಆರ್ಥಿಕತೆ ದೊಡ್ಡ ಬಿಕ್ಕಟ್ಟಿನಲ್ಲಿದೆ. ಯಾವ ಅಭಿವೃದ್ಧಿ ಹೊಂದಿದ ದೇಶವು ತೀವ್ರವಾಗಿ ಅಭಿವೃದ್ಧಿ ಹೊಂದುತ್ತಿಲ್ಲ. ಆದ ಕಾರಣದಿಂದ ನಮ್ಮ ದೇಶದ ಎಕ್ಸ್ಪೋರ್ಟ್ಗಳಿಗೆ ಮಾರ್ಕೆಟ್ ಇಲ್ಲ. ಟ್ರಂಪ್ ಅಂತೂ ಅಧಿಕಾರಕ್ಕೆ ಬಂದಿದ್ದಾರೆ. ಇನ್ನು ಮುಂದೆ ನಾವೇನಾದರೂ ಅವರೇನಾದರೂ ಟ್ಯಾರಿಫ್ ಹಾಕಿದ್ರೆ ಭಾರತದ ಸರಕುಗಳ ಮೇಲೆ ನಮ್ಮ ಎಕ್ಸ್ಪೋರ್ಟ್ ಆದಾಯವೂ ಕೂಡ ಅಷ್ಟು ಕಡಿಮೆ ಆಗುತ್ತೆ. ಈಗಾಗಲೇ ಟ್ಯಾರಿಫ್ ಹಾಕ್ತೀವಿ, ನೀವು ಬೇಕಾದ ಫ್ರೆಂಡ್ ಇರ್ಬೋದು, ಬೇಕಾದ್ರೆ ಬಂದಾಗ ಬೇಕಾದ್ರೆ ತಬ್ಗೋತೀನಿ, ಆದರೆ ಟ್ಯಾರಿಫ್ ಕಡಿಮೆ ಮಾಡೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಾಯಿತು. ಈ ರೀತಿ ಹಲವಾರು ಬೇರೆ ಬೇರೆ ಅಂಶಗಳು ನಮ್ಮ ದೇಶದ 2025-26ನೇ ಸಾಲಿನ ಅಂತಿಮ GDP ಗ್ರೋತ್ ರೇಟ್ನ ಪ್ರಭಾವಿಸುತ್ತೆ. ಈಗಲೇ ಅದನ್ನು ನಾವು ಹೇಳಕ್ಕೆ ಬರೋದಿಲ್ಲ. ಹೀಗಾಗಿ ಇದು ಆತುರಾತುರವಾಗಿ ಮಾಡಿರೋದು ಮತ್ತು IMF ಹೇಳಿದ್ದನ್ನು ತಪ್ಪಾಗಿ ತಿಳ್ಕೊಂಡಿರೋದು. ಇಷ್ಟೆಲ್ಲ ಆಗಿ ಅದಕ್ಕೂ ಕೂಡ ಅದಕ್ಕೆ ಮಾಫಿ ಕೊಟ್ಟು ಆಯಿತು ಅಭಿವೃದ್ಧಿ ಆಗಿದೆ ಅಂತಲೇ ಇಟ್ಕೊಂಡ್ಬಿಡೋಣ. ಈಗಾಗಲೇ ನಿಮ್ಮ ಪರದೆಯ ಮೇಲೆ ಬಂದಿದ್ದು ನೀವು ನೋಡಿದಂತೆ ಇದು ಹೆಚ್ಚುಗಾರಿಕೆ ಹೆಂಗಾಗುತ್ತೆ ಮೋದಿಯವರ ಕಾಲಘಟ್ಟದ್ದು? ಯಾಕೆ ಅಂದರೆ ಮೋದಿಯವರ ಕಾಲಘಟ್ಟದಲ್ಲಿ, UPA ಕಾಲಘಟ್ಟದಲ್ಲಿ ಯಾವ ಬಗೆಯ ಅಭಿವೃದ್ಧಿ ಗತಿಯನ್ನು ಭಾರತದ ಆರ್ಥಿಕತೆ ಸಾಧಿಸಿತು ಅದರ ಅರ್ಧದಷ್ಟು ಸಾಧಿಸಿಲ್ಲ. ಅಂದರೆ 2004ರಲ್ಲಿ $0.7 ಟ್ರಿಲಿಯನ್ ಇದ್ದದ್ದು
2014ರಲ್ಲಿ $2.04 ಟ್ರಿಲಿಯನ್ ಅಂತಂದ್ರೆ 3 ಪಟ್ಟು ಜಾಸ್ತಿ ಆಯಿತು ಯು ಪಿ ಎ ಕಾಲಾವಧಿನಲ್ಲಿ. ನಿಜಕ್ಕೂ ಜಾಸ್ತಿ ಆಯ್ತಾ, ಇದರಲ್ಲಿ ಕೊರತೆಗಳು, ಅದ್ರ ಬಗ್ಗೆ ಆಮೇಲೆ ಚರ್ಚೆಗೆ ಬರೋಣ. ಅವ್ರು ಹೇಳಿದ್ದನ್ನೇ, ಯಾಕಂದರೆ ಅದನ್ನೇ ಅದೇ ಜಿ ಡಿ ಪಿಯನ್ನು ಯು ಪಿ ಎನೂ ಬಳಸುತ್ತೆ, ಅದೇ ಜಿ ಡಿ ಪಿ ಮಾನದಂಡಗಳನ್ನೇ ಮೋದಿನೂ ಬಳಸ್ತಾರೆ. ಆದ್ದರಿಂದ ಅದೇ ಸರಿ ಅಂತ ಇಟ್ಕೊಂಬೋಣ ಫಸ್ಟು ಚರ್ಚೆಗೆ. 3 ಪಟ್ಟು ಜಾಸ್ತಿ ಆಗುತ್ತೆ 10 ವರ್ಷದಲ್ಲಿ. ಆದರೆ ಮೋದಿಯವರ ಕಾಲಘಟ್ಟದಲ್ಲಿ $2.03 ಟ್ರಿಲಿಯನ್ ಇದ್ದದ್ದು 3.9 ಬಂದಿದೆ ಅಂದರೆ 2 ಪಟ್ಟು ಜಾಸ್ತಿ ಆಗಿಲ್ಲ. ಇದರಲ್ಲಿ ಹೆಗ್ಗಳಿಕೆದೇನಿದೆ? ಯಾಕಾಗಿ ಅಂದರೆ 2004ರಿಂದ 2014 ನಡುವೆ ಭಾರತದ ಜಿ ಡಿ ಪಿಯ ಅಭಿವೃದ್ಧಿಯ ಗತಿ ಸರಾಸರಿ 7% ಇತ್ತು. ಅಂದರೆ ಹೋದ ವರ್ಷ 100 ಕೋಟಿ ರೂಪಾಯಿ ನಮ್ಮದು ಜಿ ಡಿ ಪಿ ಇದ್ದರೆ ಈ ವರ್ಷ 107, ಮುಂದಿನ ವರ್ಷ 107ಕ್ಕೆ 7%, ಈ ಥರ ಜಾಸ್ತಿ ಆಗ್ತಾ ಹೋಯಿತು. ಭಾಗಶಃ ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಅತಿ ಹೆಚ್ಚು ಆರ್ಥಿಕತೆಯ ವೇಗದ ಗತಿ ಪಡ್ಕೊಂಡಿದ್ದ ಆಗ ಅಂತ ಹೇಳ್ತಾರೆ. ಬಟ್ ಈ ಆರ್ಥಿಕತೆ ನಿಜಕ್ಕೂ ಕೂಡ ವೇಗವಾಗಿ ಕೆಲವರ ಅಭಿವೃದ್ಧಿಯನ್ನೇ ಇಡೀ ದೇಶದ ಅಭಿವೃದ್ಧಿ ಅಂತ ಕರಿತಿಲ್ವ ಅಂದರೆ ಅದು ಯು ಪಿ ಎಗೂ ಅನ್ವಯಿಸುತ್ತೆ. ಮೇಲ್ನೋಟಕ್ಕೆ ಮತ್ತೆ ಇದನ್ನೇ ಮಾನದಂಡ ಅಂತ ಇಟ್ಕೊಂಡ್ರೆ ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ 2014ರಿಂದ 2024 ತನಕ ಜಿ ಡಿ ಪಿಯ ಅಭಿವೃದ್ಧಿ ಗತಿ 7% ಇರಲಿ, ಅಸಲು ಅದು 5-6%ಗಿಂತಲೂ ಜಾಸ್ತಿ ಏರ್ತಾನೇ ಇಲ್ಲ. ಕೋವಿಡ್ನ 1 ವರ್ಷದಲ್ಲಿ ಅದು ಅತ್ಯಂತ ಮಿಸ್ಮ್ಯಾನೇಜ್ಮೆಂಟ್ ಕಾರಣಕ್ಕೆ ನಾವು ಬೇರೆ ಎಲ್ಲ ದೇಶಕ್ಕಿಂತ ಹೆಚ್ಚು ಪೆಟ್ಟು ಪಡ್ಕೊಂಡ್ವಿ. ಅದಕ್ಕೆ ಪ್ರಧಾನವಾದ ಕಾರಣ ಮೋದಿಯವರ ನೀತಿಗಳೇ. 2016ರಲ್ಲಿ ತಂದಂಥ ಡಿಮಾನಿಟೈಸೇಷನ್ನು, ಅದಾದಮೇಲೆ ತಮ್ಮ ಸ್ನೇಹಿತರಿಗೆ ಅವಕಾಶ ಮಾಡಿಕೊಡೋದಕ್ಕೆ NBFC ಕ್ರೈಸಿಸ್ ಒಂದು ಬಂತು, ಅದಾದಮೇಲೆ GSTಯನ್ನು ಅಸಮರ್ಪಕವಾಗಿ ಜಾರಿ ಮಾಡಿದ್ರು. ಕೋವಿಡ್ನ ನಿರ್ವಹಣೆ ಅತ್ಯಂತ ಅಸಮರ್ಪಕವಾಗಾಯಿತು. ಇವೆಲ್ಲವೂ ಒಟ್ಟು ರಾಶಿಯಾಗಿ ಅಂದರೆ ಇವೆಲ್ಲವೂ ಮೋದಿ ಸರ್ಕಾರದ ಯೋಜಿತ ನೀತಿಗಳು ಮಾಡಿದಂಥ ಅವರ ಕಾರಣಕ್ಕಾಗೇ, ಮೋದಿ ಸರ್ಕಾರದ ಆರ್ಥಿಕ ನೀತಿಗಳ ಕಾರಣಕ್ಕಾಗಿಯೇ ಭಾರತದ ಆರ್ಥಿಕತೆಯ ಪ್ರಗತಿಯ ವೇಗ ಕುಂಠಿತವಾಯಿತು. ಅದು ಸಹಜವಾಗಿಯೇ ನಮ್ಮ ಇದರಲ್ಲೂ ಕೂಡ ರಿಫ್ಲೆಕ್ಟ್ ಆಗಿದೆ. ಹೀಗಾಗಿ ಇದರಲ್ಲಿ ಹೋಲಿಕೆನಲ್ಲಿ ನೋಡಿದ್ರೆ ಯು ಪಿ ಎಗೆ ಮತ್ತು NDAಗೆ ಹೋಲಿಕೆ ಮಾಡಿ ನೋಡಿದ್ರೆ ಮೋದಿ ಸರ್ಕಾರಕ್ಕೆ ಯು ಪಿ ಎ ಅಭಿವೃದ್ಧಿ ಗತಿ ಜಾಸ್ತಿ ಇದೆಯೇ ಹೊರತು NDA ಕಾಲಘಟ್ಟದ ಮೋದಿ ಕಾಲಘಟ್ಟದ ಅಭಿವೃದ್ಧಿ ಗತಿ ಇಲ್ಲ. ಅದಕ್ಕೆ ಕಾರಣ ಹೊರಗಿಂದಲ್ಲ, ಅದಕ್ಕೆ ಮೋದಿ ಸರ್ಕಾರದ ಆರ್ಥಿಕ ನೀತಿಯೇ ಕಾರಣ. ಹಂಗೆ ನೋಡೋದಾದರೆ ನಾವು ಇನ್ನೊಂದು ಪವರ್ ಪರ್ಚೇಸ್ ಪ್ಯಾರಿಟಿ ಅಂತ ಅಂದ್ಬಿಟ್ಟು ಇನ್ನೊಂದು ಮಾನದಂಡವನ್ನು ಬಳಸ್ತಾರೆ. ಅಂತಂದರೆ ಎಲ್ಲ ಬೇರೆ ಬೇರೆ ದೇಶಗಳಲ್ಲಿ ನನಗೊಂದು ಆದಾಯ ಬರುತ್ತೆ ಅಂದರೆ ಆದಾಯದಿಂದ ನಾನು ಎಷ್ಟೆಷ್ಟು ಖರೀದಿ ಮಾಡ್ಬೋದು ಅನ್ನೋದನ್ನು, ಅಂದರೆ ಜಗತ್ತಿಗೆಲ್ಲ ಸಮಾನವಾಗಿ ಅನ್ವಯಿಸುವಂತಹ ಒಂದು ಪವರ್ ಪರ್ಚೇಸ್ ಪ್ಯಾರಿಟಿಯನ್ನು ಇಟ್ಕೊಂಡ್ರೆ ಇಂಡಿಯನ್ ಎಕ್ಸ್‌ಪ್ರೆಸ್ನ ಅರ್ಥಶಾಸ್ತ್ರಜ್ಞರ ಪ್ರಕಾರ 2009ರಲ್ಲೇ ನಾವು 3ನೇ ಹಂತಕ್ಕೆ ಬಂದ್ಬಿಟ್ವಿ. 3ನೇ ಜಾಗತಿಕ ಪವರ್ ಪರ್ಚೇಸ್ ಪ್ಯಾರಿಟಿನಲ್ಲಿ 3ನೇ ಸ್ಥಾನಕ್ಕೆ ನಾವು ಬಂದಾಗಿತ್ತು ಅಂತಲೂ ಕೂಡ ವಾದ ಮಾಡ್ತಾರೆ. ಅದನ್ನೆಲ್ಲ ಈಗ ಪ್ರಯೋಗಿಸಿ ನೋಡೋಕ್ಕಾಗೋದಿಲ್ಲ, ಅದೊಂದು ಊಹಾತ್ಮಕವಾದದ್ದು ಹಂಗೆ ನೋಡೋದಾದರೆ. ಎಲ್ಲಕ್ಕಿಂತ ಮುಖ್ಯವಾಗಿ ಭಾರತ 1.45 ಬಿಲಿಯನ್ ಅಂದರೆ 145 ಕೋಟಿ ಜನರಿರುವಂತಹ ದೇಶ. ಜಪಾನು 13 ಕೋಟಿ ಜನರಿರುವ ದೇಶ ಇವತ್ತು, ಮತ್ತು ಚೈನಾ ಹೆಚ್ಚು ಕಡಿಮೆ 146 ಕೋಟಿ ಅವರು ಕೂಡ ಇದ್ದಾರೆ. ಇವತ್ತು ಒಂದು GDP ಅಭಿವೃದ್ಧಿ ಆಗಬೇಕು ಅಂದ್ರೇನು, ನಾನು 140 ಕೋಟಿ ಜನರು ಈ ದೇಶದಲ್ಲಿ ಮನೆಯನ್ನು ಖರೀದಿ ಮಾಡ್ತಾರೆ, ಕಾರನ್ನು ಖರೀದಿ ಮಾಡಿ ಪೆಟ್ರೋಲು ಖರೀದಿ ಮಾಡಿದ್ರೆ ಈ ಲೋಕ ಏನಾಗುತ್ತೆ ಅದು ಬೇರೆ ಪ್ರಶ್ನೆ. ಇಕಲಾಜಿಕಲಿ ಇದೊಂದು ಅಭಿವೃದ್ಧಿ ಮಾದರಿಯ ಆ ಪ್ರಶ್ನೆಯೆಲ್ಲ ಇಟ್ಕೊಂಡೇನು ಮಾಡಬೇಕು, ಚರ್ಚೆಗೋಸ್ಕರ ಇಟ್ಕೊಳ್ಳೋಣ. ಅಂದರೆ ಈ ದೇಶದ 140 ಕೋಟಿ ಜನರ ಖರೀದಿ ಸಾಮರ್ಥ್ಯವು ಹೆಚ್ಚಿಸಲ್ಪಟ್ಟಿದ್ದರೆ ನಮ್ಮ ದೇಶದ GDP ಎಷ್ಟಾಗಬೇಕಾಗಿತ್ತು ಅಂತಂದರೆ, ಇವತ್ತು ಅಮೇರಿಕಾದೇನು $30 ಟ್ರಿಲಿಯನ್ ಇದೆ, ನಮ್ಮದು $300 ಟ್ರಿಲಿಯನ್ ಆಗಿರ್ತಿತ್ತು. ಯಾಕಂದರೆ ಅಮೇರಿಕಾದ ಬರೀ 34 ಕೋಟಿ ಜನಸಂಖ್ಯೆ ಇರುವಂಥದ್ದು. ನಾವು 146 ಕೋಟಿ ಜನ ಇದ್ದರೂ ಕೂಡ ಜಪಾನಿನಲ್ಲಿ 13 ಕೋಟಿ ಜನ ಇದುವರ ತನಕ ಏನು ಖರೀದಿ ಮಾಡುವ ಸಾಮರ್ಥ್ಯ ಹೊಂದಿದ್ದಾರೆ ಅಷ್ಟನ್ನು ಕೂಡ ನಾವು ಹೊಂದಿಲ್ಲ ಅಂತ ಇದರ ಸಾರಾಂಶ. ಸೊ ಹೀಗಾಗಿ ಇದರಲ್ಲಿ ಹೆಗ್ಗಳಿಕೆ ಪಟ್ಟುಕೊಳ್ಳುವಂಥದ್ದೇನೂ ಇಲ್ಲ. ಮೊದಲನೇದಾಗಿ ನಮ್ಮ ಪ್ರಗತಿಯ ವೇಗ ಮೋದಿಯ ಕಾಲದಲ್ಲಿ ಅತೀ ಕುಂಠಿತವಾಗಿದೆ ಮತ್ತು 140 ಕೋಟಿ ಜನಸಂಖ್ಯೆಯ ಜನ ಚೂರೇ ಹೆಚ್ಚಿಗೆ ಖರೀದಿ ಮಾಡ್ತಾ ಹೋದರೆ ಸಹಜವಾಗಿಯೇ ಏನು 1% ಅಭಿವೃದ್ಧಿ ಗತಿ ಆದರೂ ನಿಧಾನಕ್ಕೆ ನಮ್ಮದು ಮೇಲೆ ಕೇರ್ತಾನೆ ಬರುತ್ತೆ. ಯಾಕಂದರೆ ಇವತ್ತು ಜಪಾನಿನ ಆರ್ಥಿಕ ಪ್ರಗತಿಯ ವೇಗದ ಗತಿ 0.5% ಇಳಿದಿದೆ. ಭಾರತದ್ದು 3.5-4% ಇದೆ. ಬೇರೆ ಬೇರೆ ದೇಶಗಳದ್ದು ಬೇರೆ ಬೇರೆ ಥರ ಇದೆ. 3-4% ಭಾಳ ಕಡಿಮೆ. ನಾವು ಏನಾದರೂ ಈ ದೇಶದಲ್ಲಿರೋ ಎಲ್ಲ ಬಡ ಜನರಿಗೂ 3 ಹೊತ್ತು ಊಟ ಕೊಡಬೇಕಂದ್ರೂ ಕೂಡ ಈ ದೇಶದ ಅಭಿವೃದ್ಧಿ ಗತಿ 7% ದಾಟಬೇಕು. ಈಗಾಗಲೇ ಹೇಳಿದಾಗೆ ಮೋದಿ ಸರ್ಕಾರದ ಆರ್ಥಿಕ ನೀತಿಗಳ ಕಾರಣಕ್ಕಾಗಿ ನಮ್ಮ ಪ್ರಗತಿ ಕುಂಠಿತವಾಗಿದೆ. ಆದರೂ 3% ಗ್ರೋತ್ ರೇಟ್ ಅಂತ ಇಟ್ಕೊಂಡ್ರು 140 ಕೋಟಿ ಜನ ಇರೋದ್ರಿಂದ
ಹೋದ ವರ್ಷ ಬರೀ ಒಂದು ಟೂತ್ ಬ್ರಷ್ ಖರೀದಿ ಮಾಡಿದವರು ಇವತ್ತು 2 ಟೂತ್ ಬ್ರಷ್ ಖರೀದಿ ಮಾಡಿದ್ರು ಕೂಡ ನಮ್ಮ ಅಭಿವೃದ್ಧಿ ಗತಿ 3ನೇ ಸ್ಥಾನದ 4ನೇ ಸ್ಥಾನದಲ್ಲಿರೋ ನಾವು ಸಹಜವಾಗಿ 3ನೇ ಸ್ಥಾನಕ್ಕೆ ಬಂದ್ಬಿಡ್ತೀವಿ. ಇದಕ್ಕೆ ಆ ರೀತಿ ಜನಸಂಖ್ಯೆದು ಪ್ರಧಾನವಾದ ಕಾರಣ ಇರುತ್ತೆ. ಪ್ರಶ್ನೆ ಕೇಳ್ಕೋಬೇಕಾಗಿರೋದು, 13 ಕೋಟಿ ಜನಸಂಖ್ಯೆ ಇರುವಂತಹ ಜಪಾನನು ನಮಗಿಂತ ಹೆಚ್ಚಿಗೆ GDP ಹೆಂಗೆ ಸಾಧಿಸುತ್ತೆ? 146 ಕೋಟಿಯಷ್ಟು ಜನಸಂಖ್ಯೆ ಇರುವಂತಹ ಚೈನಾ ಕೂಡ ಅಷ್ಟು ಬೃಹತ್ ಜನಸಂಖ್ಯೆ ಇದ್ದರೂ ಕೂಡ ಅವ್ರದ್ದು $20 ಟ್ರಿಲಿಯನ್ ಹೆಂಗಾಗುತ್ತೆ? 2010ರಲ್ಲಿ ಅಷ್ಟಿರಲಿಲ್ಲ ಅವ್ರದ್ದು. ಅಂದರೆ ನಮಗೆ ಜಪಾನ್ಗೆ ಹೋಲಿಸಿದ್ರು ಕೂಡ ನಾವು ಸೋತಿದ್ದೀವಿ, ಜನಸಂಖ್ಯೆಯಿಂದ ಚೈನಾಗೆ ಹೋಲಿಸಿದ್ರು ಕೂಡ ನಾವು ಸೋತಿದ್ದೀವಿ. ಚೈನಾದು $20 ಟ್ರಿಲಿಯನ್, ನಮ್ಮದು ಈಗ ತಾನೇ $4 ಟ್ರಿಲಿಯನ್. ಅಂದರೆ ನಮಗಿಂತ 5 ಪಟ್ಟು ಚೈನಾ ಕಳೆದ 15 ವರ್ಷಗಳಲ್ಲಿ ಅಭಿವೃದ್ಧಿ ಸಾಧಿಸಿದೆ. ಜಪಾನ್ ಅಂತೂ ಬೇರೆ ಮಾನದಂಡಗಳನ್ನ ಇಟ್ಕೊಂಡು ನೋಡಿದ್ರೆ ಇನ್ನೂ ತೀವ್ರವಾದಂಥ ಅಭಿವೃದ್ಧಿಯನ್ನೇ ಸಾಧಿಸ್ತಾ ಬಂದಿದೆ. ಹೀಗಾಗಿ ಸ್ನೇಹಿತರೆ, ಇದರಲ್ಲಿ GDP ಲೆಕ್ಕವನ್ನೇ ಇಟ್ಟುಕೊಂಡರೂ ಕೂಡ ಮೋದಿ ಸರ್ಕಾರದ ಸಾಧನೆಗಿಂತ ವೈಫಲ್ಯ ಕಾಣುತ್ತೆ, ಸಾಧನೆ ಅಲ್ಲ. ಇದು ಮೊದಲನೇ ವಿಷಯ. ಎರಡನೇ ವಿಷಯ ತುಂಬ ಮುಖ್ಯವಾಗಿ ನಾವು ಚರ್ಚೆ ಮಾಡಬೇಕಾಗಿರೋದು, ನಾನು ಈಗಾಗಲೇ ಹೇಳಿದಾಗೆ GDP ಒಂದು ದೇಶದ ಎಲ್ಲ ಜನರ ಅಭಿವೃದ್ಧಿಯ ಮಾನದಂಡವನ್ನು ಸೂಚಿಸೋದಿಲ್ಲ. ಆಗಲೇ ನಾವು ಮಾತಾಡಿದಂಥ ಉದಾಹರಣೆಯನ್ನೇ ಗಮನದಲ್ಲಿ ಇಟ್ಕೊಂಡ್ರೆ, ಒಂದು ಮನೆಯಲ್ಲಿ 9 ಜನಕ್ಕೆ ₹100, ಒಬ್ಬನಿಗೆ ಮಾತ್ರ 9,100 ರೂಪಾಯಿ ಇದ್ದರೆ ಸರಾಸರಿ ಎಲ್ಲರಿಗೂ ಕೂಡ 10,000 ಅಂತ ಮಾಡಿದ್ರೆ ಹೆಂಗೆ ಅದು ಅಸಂಬದ್ಧವೋ, ಅದೇ ರೀತಿ ನಮ್ಮ ಭಾರತದ ಆರ್ಥಿಕತೆಯಲ್ಲೂ ಕೂಡ ನೋಡಿದ್ರೆ ನಮ್ಮದು $4 ಟ್ರಿಲಿಯನ್ ಅಂತ ಇಟ್ಕೊಂಡ್ರೂ ಕೂಡ ಇತ್ತೀಚೆಗೆ ಅದನ್ನು ಹೇಗಿದೆ ಸಾಮಾನ್ಯ ಜನರ ಪರಿಸ್ಥಿತಿ ಅಂತ ಅರ್ಥ ಮಾಡ್ಕೊಳ್ಬೇಕು ಅಂದರೆ ಅದಕ್ಕೆ GDPಯ ಮಾನದಂಡಗಳು ಸೂಕ್ತವಾದ್ದಲ್ಲ. ಅದಕ್ಕೆ ಪರ್ ಕ್ಯಾಪಿಟಾ ಇನ್ಕಮ್, ತಲಾವಾರು ಆದಾಯ ಎಷ್ಟು. ಹಂಗೆ ನೋಡಿದ್ರೆ ತಲಾವಾರು ಆದಾಯನೂ ಸರಿಯಾದ ಮಾನದಂಡ ಅಲ್ಲ, ಆದರೆ GDPಗಿಂತ ಒಂದಷ್ಟು ಬೆಟರ್ ಮಾನದಂಡ. ಹಾಗಾದರೆ ಒಂದೊಂದು ದೇಶದ ತಲಾವಾರು ಆದಾಯವನ್ನು ನೀವು ಹೋಲಿಕೆ ಮಾಡಿ ನೋಡಿದ್ರೆ, ಜಪಾನು ಈಗ 5ನೇ ಸ್ಥಾನಕ್ಕೆ ಕುಸಿದು ಬಿದ್ದರೂ ಕೂಡ ಜಪಾನಿನ ತಲಾವಾರು ಆದಾಯ, ಜಪಾನಿನ ಜನರ ತಲಾವಾರು ಆದಾಯ $33,000. ನಾವು 4ನೇ ಸ್ಥಾನಕ್ಕೆ ಬಂದರೂ ಕೂಡ ನಮ್ಮ ದೇಶದ ತಲಾವಾರು ಆದಾಯ ಪರ್ ಕ್ಯಾಪಿಟಾ ಇನ್ಕಮ್ $2,880. ಅಂದರೆ ಜಪಾನು 5ನೇ ಸ್ಥಾನಕ್ಕೆ ಕುಸಿದರೂ ಕೂಡ ಭಾರತಕ್ಕಿಂತ 10 ಪಟ್ಟು ಜಾಸ್ತಿ ತಲಾವಾರು ಆದಾಯವನ್ನು ಹೊಂದಿದೆ. ಜಾಗತಿಕವಾಗಿ ಪರ್ ಕ್ಯಾಪಿಟಾ ಇನ್ಕಮ್ಗಳಿಗೆ ನೀವು ಹೋಲಿಸಿ ನೋಡೋದಾದರೆ ಜಗತ್ತಿನಲ್ಲಿ ಇವತ್ತು ಭಾರತ 4ನೇ ಆರ್ಥಿಕತೆಗೆ, ಯಾಕಂದರೆ ಇವತ್ತಿನ್ನೂ ಬಂದಿಲ್ಲ, ಇನ್ನೊಂದು ವರ್ಷ ಆದಮೇಲೆ ಬರುತ್ತೆ. ನಾನು ಆಗಲೇ ಹೇಳಿದಾಗೆ ಅವಸರ ಮಾಡಿದ್ದಾರೆ. ಇದು ಬಹುಶಃ 2025 ಡಿಸೆಂಬರ್ಗೋ ಅಥವಾ 2026 ಮಾರ್ಚ್ಗೋ ನಾವು ಜಪಾನ್ನ ಹಿಂದಿಕ್ಕಬಹುದು, ಮಿಕ್ಕಿದ್ದೆಲ್ಲ ಕಾನ್ಸ್ಟೆಂಟ್ ಆಗಿದ್ದರೆ. ಅಂದರೆ ಬೇರೆ ಏನು ಏರುಪೇರುಗಳಾಗ್ದಿರಾ, ವಿನಿಮಯ ದರ ಏನು ಹಾಳಾಗ್ದಿರಾ, ಗ್ಲೋಬಲ್ ಆರ್ಥಿಕ ಬಿಕ್ಕಟ್ಟು ಕುಸಿದಿರಾ, ನಮ್ಮ ಮೇಲೆ ಮಾತ್ರ ಟ್ಯಾರಿಫ್ ಹಾಕ್ದಿರಾ, ಜಪಾನ್ ಮೇಲೆ ಮಾತ್ರ ಜಾಸ್ತಿ ಅಮೆರಿಕ ಟ್ರಂಪು ಟ್ಯಾರಿಫ್ ಹಾಕಿದ್ರೆ ನಮ್ಮ ಎಕ್ಸ್ಪೋರ್ಟ್ಗಳು ಹೀಗೆ ಮುಂದುವರೆದ್ರೆ, ಇವೆಲ್ಲ ಕಾನ್ಸ್ಟೆಂಟ್ ಆಗಿದ್ದರೆ 2026ಕ್ಕೆ ನಾವು ಜಪಾನನ್ನು ಮೀರ್ಬೋದು. 2028ಕ್ಕೆ ನಮ್ಮ ಜನಸಂಖ್ಯೆ ಇದು 3% ಗ್ರೋತ್ ಆಡೋದು ಕೂಡ ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ ನಾವು ಜರ್ಮನಿಯನ್ನು ಕೂಡ ಹಿಂದಕ್ಕೆ 3ನೇ ಸ್ಥಾನಕ್ಕೂ ಬರ್ಬೋದು. ಆದರೆ ಅಲ್ಲಿಂದ ಆಚೆಗೆ 2ನೇ ಸ್ಥಾನ 1ನೇ ಸ್ಥಾನ ಅದು ಕನಸಿನ ಮಾತು, ಅದಕ್ಕೆ ಯಾಕೆ ಅಂತ ಆಮೇಲೆ ಚರ್ಚೆ ಮಾಡೋಣ. ಸೊ ಹೀಗಾಗಿ ಪ್ರಶ್ನೆ ಇರೋದು, ಜಪಾನ್ನ ಈಗ ಆತುರವಾಗಿ ಆಪರೇಷನ್ ಸಿಂಧೂರದ ಹಿನ್ನೆಲೆಯಲ್ಲಿ ಸುಳ್ಳು ಹೇಳಿದ್ದಾರೆ ಅನ್ನೋದೊಂದು ಅಂಶ ಬಿಟ್ಟರೆ ಅರ್ಧ ಸತ್ಯ ಇದೆ. 1 ವರ್ಷ ಆದಮೇಲೆ ದಾಟ್ತೀವಿ. ದಾಟಿದ್ರೂ ಕೂಡ 2,880ಕ್ಕಿಂತ ಜಾಸ್ತಿ ನಮ್ಮದು ತಲಾವಾರು ಆದಾಯ ಆಗಲ್ಲ. ಯಾಕಂತಂದರೆ 2021ರಲ್ಲಿ ನಾವು 6ನೇ ಸ್ಥಾನದಿಂದ 5ನೇ ಸ್ಥಾನದಲ್ಲಿ ಬಂದಾಗ ಯುನೈಟೆಡ್ ಕಿಂಗ್ಡಮ್ ಬ್ರಿಟನ್ನ ಹಿಂದೆ ಎಕ್ಕಿದ್ವಿ. 2021ರಲ್ಲಿ ಬ್ರಿಟನ್ನ ಹಿಂದೆ ಎಕ್ಕಿ ನಾವು 5ನೇ ಸ್ಥಾನಕ್ಕೆ ಬಂದ್ವಿ. ಆದರೆ 2025ನೇ ವರ್ಷದಲ್ಲಿ ನೀವು ನೋಡಿದ್ರೆ ಇಂಗ್ಲೆಂಡ್ದು 2021ರಲ್ಲಿ $46,115 ಪರ್ ಕ್ಯಾಪಿಟಾ ಇನ್ಕಮ್. ಆಗ ಭಾರತದ, ಅಂದರೆ ಇಂಗ್ಲೆಂಡನ್ನು ಹಿಂದಿಕ್ಕಿದಾಗ ಭಾರತದ ಪರ್ ಕ್ಯಾಪಿಟಾ ಇನ್ಕಮ್ 2,250. ಇದು 2021ರಲ್ಲಿ. ಇವೆರಡು ಅಂಶಗಳನ್ನು ಜ್ಞಾಪಕ ಇಟ್ಕೊಂಡ್ರು. 2021ರಲ್ಲಿ ಭಾರತ UK ಹಿಂದಿಕ್ಕಿ 5ನೇ ಸ್ಥಾನಕ್ಕೆ ಬಂದಾಗ 5ನೇ ಸ್ಥಾನಕ್ಕೆ 6ನೇ ಸ್ಥಾನಕ್ಕೆ ಯುನೈಟೆಡ್ ಕಿಂಗ್ಡಮ್ ಕುಸಿದ್ರೂ ಕೂಡ ಅವರ ತಲಾವಾರು ಆದಾಯ $46,115. ನಾವು 5ನೇ ಸ್ಥಾನಕ್ಕೆ ಏರಿಸಿದ್ರು ಕೂಡ $2,250 ನಮ್ಮ ತಲಾವಾರು ಆದಾಯ. ಆದರೆ
2025ನೇ ಸಾಲಿಗೆ IMF ಹೇಳ್ತಿರೋದೇನು, ಕಳೆದ 3 ವರ್ಷದಲ್ಲಿ 6ನೇ ಸ್ಥಾನದಲ್ಲಿದ್ದರೂ ಕೂಡ ಇಂಗ್ಲೆಂಡಿನ ಪರ್ ಕ್ಯಾಪಿಟ ಇನ್ಕಮ್ 2021ರಲ್ಲಿ $46,115 ಇದ್ದಿದ್ದು $58,000 ಆಗುತ್ತೆ. ಭಾರತ 6ನೇ ಸ್ಥಾನದಿಂದ 5ನೇ ಸ್ಥಾನಕ್ಕೆ ಬಂದು 5ನೇ ಸ್ಥಾನದಿಂದ 4ನೇ ಸ್ಥಾನಕ್ಕೆ ಬಂದರೂ ಕೂಡ ನಮ್ಮ ಪರ್ ಕ್ಯಾಪಿಟ ಇನ್ಕಮ್ $2,250 ಇದ್ದಿದ್ದು $2,880 ಆಗುತ್ತೆ. ಅಂದರೆ ಕೇವಲ 3 ವರ್ಷಗಳಲ್ಲಿ ಇಂಗ್ಲೆಂಡಿನ ಅವರ GDP ಸ್ಥಾನ ಏನೇ ಇದ್ರು ಅವ್ರ ಪರ್ ಕ್ಯಾಪಿಟ ಇನ್ಕಮ್ $8,000 ಜಾಸ್ತಿ ಆಗುತ್ತೆ. ನಮ್ಮದು 6ರಿಂದ 4ನೇ ಸ್ಥಾನಕ್ಕೆ ಬಂದರೂ ಕೂಡ ಬರೀ $600 ಜಾಸ್ತಿ ಆಗುತ್ತೆ. ಇದನ್ನೆಲ್ಲ ಇಟ್ಕೊಂಡು ಭಾರತ ವಿಶ್ವಗುರುವಾಗುವುದಕ್ಕೆ ವೇಗವಾಗಿ ಸಾಗ್ತಾ ಇದೆ ಇತ್ಯಾದಿಗಳನ್ನೆಲ್ಲ ಬೇಕಾಬಿಟ್ಟಿ ಮಾತುಗಳನ್ನ ಆಡ್ತಾರೆ. ವಿಶ್ವ ಬ್ಯಾಂಕು ಇಡೀ ಜಗತ್ತನ್ನ 4 ವಿವಿಧ ದೇಶಗಳಾಗಿ ಆರ್ಥಿಕವಾಗಿ 4 ಭಾಗಗಳಾಗಿ ವಿಂಗಡಿಸುತ್ತೆ. ಒಂದು ಅತ್ಯಂತ ಹಿಂದುಳಿದ ದೇಶಗಳು, ಲೀಸ್ಟ್ ಡೆವಲಪ್ಡ್ ಕಂಟ್ರೀಸ್, ಅಲ್ಲಿ ಪರ್ ಕ್ಯಾಪಿಟ ಇನ್ಕಮ್ $500 ಇರುತ್ತೆ. ಅದಾದ ಮೇಲೆ ಲೋ ಮಿಡ್ಲ್ ಇನ್ಕಮ್ ಕಂಟ್ರೀಸ್, ಹೈಯರ್ ಮಿಡ್ಲ್ ಇನ್ಕಮ್ ಕಂಟ್ರೀಸ್ ಮತ್ತು ರಿಚ್ ಕಂಟ್ರೀಸ್. ಇದರಲ್ಲಿ ಲೋ ಮಿಡ್ಲ್ ಇನ್ಕಮ್ ಮತ್ತು ಅಪ್ಪರ್ ಮಿಡ್ಲ್ ಇನ್ಕಮ್ ಮಧ್ಯೆ ಕನಿಷ್ಠ $4,000 ಪರ್ ಕ್ಯಾಪಿಟ ಇನ್ಕಮ್ ಬಂದರೆ ಮಾತ್ರನೇ ನೀವು ಅಪ್ಪರ್ ಮಿಡ್ಲ್ ಇನ್ಕಮ್ ಗ್ರೂಪ್ಗಾದರೂ ಬರ್ತೀರಿ. ಅಪ್ಪರ್ ಮಿಡ್ಲ್ ಇನ್ಕಮ್ ಗ್ರೂಪಿಂದ ನೀವು ರಿಚ್ಗೆ ಹೋಗಬೇಕು ಅಂತಂದರೆ ಕನಿಷ್ಠ ಪಕ್ಷ ತಲಾವಾರು ಆದಾಯ $13,500 ಇರಬೇಕು. ಚೈನಾ ಇವತ್ತು GDP ಲೆಕ್ಕದಲ್ಲಿ ಜಗತ್ತಿನಲ್ಲೇ 2ನೇ ಸ್ಥಾನದಲ್ಲಿ ಇದ್ದರೂ ಕೂಡ $20 ಟ್ರಿಲಿಯನ್ ಇದ್ದರೂ ಕೂಡ ಅವರ ತಲಾವಾರು ಆದಾಯ, ನಮ್ಮದೇ ಜನಸಂಖ್ಯೆ, ನಮ್ಮದೇ 146 ಕೋಟಿಯಷ್ಟೇ ಜನಸಂಖ್ಯೆ ಅವ್ರದ್ದು ಕೂಡ, ಅವ್ರ ತಲಾವಾರು ಆದಾಯ $13,000. ಇನ್ನೂ $500 ಅವರು ತಲಾವಾರು ಜಾಸ್ತಿ ಮಾಡಿದ್ರೆ ಅವರು ಅಪ್ಪರ್ ಮಿಡ್ಲ್ ಇನ್ಕಮ್ ಕಂಟ್ರೀಸಿಂದ ಅವರು ರಿಚ್ ಕಂಟ್ರೀಸ್ಗೆ ಹೋಗ್ತಾರೆ. ಅದೇ ಲೆಕ್ಕದಲ್ಲಿ ನೀವು ನೋಡೋದಾದರೆ ಅಮೆರಿಕಾದು $30 ಟ್ರಿಲಿಯನ್, ಅವರ ತಲಾವಾರು ಆದಾಯ $80,000. ನಾವು ಅಮೆರಿಕ ಆಗ್ಬಿಡ್ತೀವಿ ಅಂತ ಏನು ಕನಸು ಕಾಣ್ತೀವಿ, ಚೈನಾ ಆಗ್ಬಿಡ್ತೀವಿ, ಚೈನಾ ಮೀರಿಸ್ತೀವಿ ಅಂತ ಏನು ಕನಸು ಕಾಣ್ತೀವಿ, ಪರ್ ಕ್ಯಾಪಿಟ ಇನ್ಕಮ್ ಲೆಕ್ಕದಲ್ಲಿ ನೀವು ಹಿಡಿದ್ರೆ ನಮ್ಮದು ಈಗಲೂ $2,880. ನೀವು ಚೈನಾ ಆಗಬೇಕು ಅಂದರೆ 10 ಪಟ್ಟು ಜಾಸ್ತಿ, ನೀವು ಕನಿಷ್ಠ 5 ಪಟ್ಟು ಜಾಸ್ತಿ ಮಾಡ್ಕೋಬೇಕು ಪರ್ ಕ್ಯಾಪಿಟ ಇನ್ಕಮ್ಮು. ಅಮೇರಿಕಾ ಆಗಬೇಕು ಅಂತಂದರೆ 40 ಪಟ್ಟು ಜಾಸ್ತಿ, 50 ಪಟ್ಟು ಜಾಸ್ತಿ ಆಗಬೇಕು. 40 ಪಟ್ಟು 50 ಪಟ್ಟು ಪರ್ ಕ್ಯಾಪಿಟ ಇನ್ಕಮ್ಗಳು ಜಾಸ್ತಿ ಆಗಬೇಕು ಅಂದರೆ ದೇಶದ GDP ಗ್ರೋತು 5% 6% ಅಲ್ಲ, 40-50% ಆಗಬೇಕಾಗತ್ತೆ, 15-20% ಆಗಬೇಕಾಗತ್ತೆ. ಅಂದರೆ ಇದೆಲ್ಲವೂ ಕೂಡ ಗಣಿತದ ಕಣಕಟ್ಟಾಗಿ ಈ ಸಣ್ಣ ವಿವರಗಳು ಪರ್ ಕ್ಯಾಪಿಟ ಇನ್ಕಮ್, ಭಾಳ ಸರಳವಾದಂಥ ಪರ್ ಕ್ಯಾಪಿಟ ಇನ್ಕಮ್ನ ಇಟ್ಕೊಂಡ್ರು ಕೂಡ ನೀವು ರೂಪಾಯಿ ಲೆಕ್ಕದಲ್ಲಿ ಅರ್ಥ ಮಾಡ್ಕೊಳ್ಳೋಕೆ ಸುಲಭವಾಗುತ್ತೆ ಅಂತ ಹೇಳ್ಕೊಳ್ಳೋದಾದರೆ, ಭಾರತದ ಸರಾಸರಿ ಪರ್ ಕ್ಯಾಪಿಟ ಇನ್ಕಮ್ 2.1 ಲಕ್ಷ. ಜಪಾನ್ದು 4ನೇ ಸ್ಥಾನದಿಂದ 5ನೇ ಸ್ಥಾನಕ್ಕೆ ಇಳಿದ್ರು 27 ಲಕ್ಷ ಪರ್ ಕ್ಯಾಪಿಟ ಇನ್ಕಮ್ ತಲಾವಾರು ಆದಾಯ. ಯಾವ ಪ್ರಮಾಣದ ಏರುಪೇರಿದೆ ಅಂತ ನೀವು ನೋಡಿದ್ರೆ ಇದರಲ್ಲಿ ನಾವು ಹೆಗ್ಗಳಿಕೆ ಹೇಳ್ಕೊಳ್ಳುವಂಥದ್ದು ಅವೆಲ್ಲ ಬರೀ ಜನರನ್ನು ಮರಳು ಮಾಡುವುದಕ್ಕೆ, ವಾಸ್ತವ ಪರಿಸ್ಥಿತಿಯನ್ನು ಮುಚ್ಚಾಕೋದಕ್ಕೆ ಹೇಳ್ತಿರೋದು. ಯಾಕಂದರೆ ಭಾರತ ಜಪಾನ್ನ ನೀವು ಹೋಲಿಸಿ ನೋಡಿದ್ರೆ ಭಾರತದಲ್ಲಿ ಇವತ್ತಿಗೂ ಕೂಡ ಜಾಗತಿಕ ಹಸಿವಿನ ಸೂಚ್ಯಂಕದಲ್ಲಿ 125 ದೇಶಗಳಲ್ಲಿ ಭಾರತದ ಸ್ಥಾನ 111. ಅಂದರೆ ಹಸಿವಿನಿಂದ ತತ್ತರಿಸುತ್ತಿರುವ ತಳಸ್ತರದ 10 ದೇಶಗಳಲ್ಲಿ ಭಾರತ ಒಂದು. ಆದರೆ ಹಸಿವನ್ನು ನೀಗಿಸಿಕೊಂಡ ಮೊದಲ 10 ದೇಶಗಳಲ್ಲಿ ಜಪಾನ್ ಒಂದು. ಅಷ್ಟೇ ಮುಖ್ಯವಾಗಿ ಹುಟ್ಟಿದ ಮಕ್ಕಳಲ್ಲಿ 5 ವರ್ಷ ತುಂಬಕ್ಕೆ ಮುಂಚೆ ಸತ್ತೋಗ್ತಿರೋ ಮಕ್ಕಳಲ್ಲಿ 1000ರಲ್ಲಿ 35 ಜನ ಭಾರತೀಯರು, 135 ಜನ ಭಾರತೀಯರಿದ್ದರೆ, ಭಾರತೀಯ ಮಕ್ಕಳಿದ್ರೆ ಜಪಾನ್ನಲ್ಲಿ ಬರೀ 1.5. ಅಲ್ಲಿ ಆರೋಗ್ಯಕ್ಕೆ ಅವರ GDPಯ 11% ಖರ್ಚು ಮಾಡ್ತಾರೆ. ಭಾರತದಲ್ಲಿ ಅದರ GDPಯ 2% ಖರ್ಚು ಮಾಡಲ್ಲ, 1.5 1.6% ಇರುತ್ತೆ. ಉನ್ನತ ಶಿಕ್ಷಣಕ್ಕೆ ಎನ್ರೋಲ್ಮೆಂಟು ಜಪಾನ್ನಲ್ಲಿ 64% ಇದ್ದರೆ ನಮ್ದು 28% ಹಾಕೋದಕ್ಕೆ ತೇಗ್ತಾ ಇದ್ದೀವಿ. ಮತ್ತು ಅದನ್ನು ಮುಚ್ಚಾಕೋದಕ್ಕೆ ನಿಮಗೆ ಆನ್ಲೈನು ಆಫ್ಲೈನು, ನಿಮಗೆ ಮೊದಲನೇ ವರ್ಷ ಬಿಟ್ಟು ಹೋದರೆ 2ನೇ ವರ್ಷಕ್ಕೆ ಬರ್ಬೋದು, ಬೇರೆ ಬೇರೆ ವರ್ಷದಲ್ಲಿ ಬಂದು ಸೇರ್ಕೋಬೋದು ಅಂತೇಳಿ ಬಿಟ್ಟು ಹೋಗೋದನ್ನು ಲೀಗಲೈಸ್ ಮಾಡಿಬಿಡುವಂತಹ ಮತ್ತು ಅದನ್ನೇ ಸಾಮಾನ್ಯೀಕರಿಸುವಂತಹ ಹಲವಾರು ಕಸರತ್ತುಗಳು ಮಾಡ್ತೀವಿ. ಹೀಗಾಗಿ ಬದುಕಿನ ಸಂದರ್ಭಗಳನ್ನು ನೀವು ಹೋಲಿಕೆ ಮಾಡಿ ನೋಡಿದ್ರೆ ಯಾವ ರೀತಿಯ ಹೋಲಿಕೆನೂ ಭಾರತಕ್ಕೂ ಜಪಾನ್ಗೂ ಆಗುವುದಕ್ಕೆ ಸಾಧ್ಯವೇ ಇಲ್ಲ. ಈ 5ರಿಂದ 4ನೇ ಸ್ಥಾನಕ್ಕಾಗೋದು, 4ರಿಂದ 5ನೇ ಸ್ಥಾನಕ್ಕಾಗೋದು ಅದು ಸಹಜ ಗಣಿತದ ಗಾರುಡಿಯ ಭಾಗವಾಗಿ ಆಗೋದೇ ಬಿಟ್ಟರೆ ಅದು ಒಂದು ಮಾನದಂಡವೇ ಅಲ್ಲ. GDP ಒಂದು ದೇಶದ ನೈಜ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ.
ಏನಾಗಾದರೆ ಭಾರತದ ನೈಜ ಪರಿಸ್ಥಿತಿ ಏನಿದೆ? ಹಾಗಾದರೆ ಭಾರತ $4 ಟ್ರಿಲಿಯನ್ ಆಗಿಲ್ವಾ? ಯಾವುದರಿಂದ ಆಗಿದೆ $4 ಟ್ರಿಲಿಯನ್? ಅದೇ ಚರ್ಚೆಯನ್ನು ಮುಂದೆ ವಹಿವಾಟುಗಳು ಹೆಂಗೆ ನಡೆಯುತ್ತೆ? ಉದಾಹರಣೆಗೆ ಭಾರತದಲ್ಲಿ ಇಂಡಸ್ ವ್ಯಾಲಿ ರಿಪೋರ್ಟ್, ಸ್ಟೇಟಸ್ ಆಫ್ ಇಂಡಸ್ ವ್ಯಾಲಿ ರಿಪೋರ್ಟ್ ಅಂತೇಳಿ ಒಂದು ರಿಪೋರ್ಟನ್ನು ಬ್ಲೂಮ್ಬರ್ಗ್ ಅನ್ನುವಂಥ ಒಂದು ಸಂಸ್ಥೆ ಮಾಡಿದೆ. ಇಂಡಸ್ ವ್ಯಾಲಿ ಆ್ಯನ್ಯುಯಲ್ ರಿಪೋರ್ಟ್ 2025 ಅಂತ ತಮ್ಮ ಪರದೆ ಮೇಲೆ ಬರುತ್ತೆ, ತಾವು ನೋಡ್ಬೋದು. ಇದು ಭಾರತದಲ್ಲಿ ಆರ್ಥಿಕ ಪ್ರಗತಿ ಹೆಂಗೆ ನಡೆಯುತ್ತೆ ಅಂತೇಳಿ ಅಧ್ಯಯನ ಮಾಡಿ, ಆ ಅಧ್ಯಯನ ತಮ್ಮ ಪರದೆಯ ಮೇಲೆ ಬರುತ್ತೆ, ನೋಡ್ಬೋದು. 3 ಭಾರತಗಳಿವೆ ಭಾರತದಲ್ಲಿ. ಮೊದಲನೆಯ ಭಾರತ ಅದು ಶ್ರೀಮಂತರ ಭಾರತ. ಇಡೀ ಭಾರತದ ಆರ್ಥಿಕತೆಯಲ್ಲಿ ವೇಗ ಅಂತ ಏನು ನೋಡ್ತೀವಿ, ಈ ಶ್ರೀಮಂತರ ಭಾರತವು ಐಷಾರಾಮಿ ಖರೀದಿಗಳನ್ನು ಮಾಡ್ತಿರೋದ್ರಿಂದ ನಡೀತಿರೋ ಚಲನೆ. ಇವರು ಎಷ್ಟು ಜನ ಇದ್ದಾರೆ ಭಾರತದಲ್ಲಿ? ಹಬ್ಬಬ್ಬ ಅಂದರೆ ಇವರೊಂದು 3 ಕೋಟಿ ಮನೆಗಳು ಹಾಗೂ ಒಂದು 14 ಕೋಟಿ ಜನ ಇದ್ದಾರೆ. ಅಂದರೆ ಭಾರತದ ಜನಸಂಖ್ಯೆಯ 5% 10% ಜನ. ಇವರ ಸರಾಸರಿ ಆದಾಯ $15,000. ಇವರು ಮುಂದುವರೆದವರು. ಇವರು ನಮ್ಮ ಥರ 2880 ಸರಾಸರಿ ಅಂತ ಹೇಳ್ತೀವಿ, ಆ ಥರದವರಲ್ಲ. ಈ ಕೇವಲ 14 ಕೋಟಿ ಜನರ ಸರಾಸರಿ ಅವರ ಆದಾಯ ವಾರ್ಷಿಕವಾಗಿ $15,000 ಇರ್ತದೆ. ಅವರು ಪ್ರಧಾನವಾದ ಭಾರತದ ಕನ್ಸ್ಯೂಮಿಂಗ್ ಕ್ಲಾಸು. ಇವರು ಬೇರೆ ಬೇರೆ ಕಾರುಗಳನ್ನ ಖರೀದಿ ಮಾಡ್ತಾರೆ, ಹೈ ಎಂಡ್ ಕಾರ್ ಖರೀದಿ ಮಾಡ್ತಾರೆ, ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ವಿಲ್ಲಾಗಳನ್ನು ಖರೀದಿ ಮಾಡ್ತಾರೆ, ವಿಮಾನಗಳಲ್ಲಿ ಹಾರಾಡ್ತಾರೆ. ಇದು ಒಂದು ಅಭಿವೃದ್ಧಿಯಾಗಿ ಇದಕ್ಕೆ ಬೇಕಾಗಿರೋ ಇದನ್ನು ಪೂರೈಸುವ ಕೈಗಾರಿಕೆಗಳು, ಇದನ್ನು ಪೂರೈಸುವ ಸೇವಾ ವಲಯಗಳು ನಮ್ಮಲ್ಲಿ ಜಾಸ್ತಿ ಆಗ್ತಿವೆ. ಎರಡನೇ ಹಂತದಲ್ಲಿರುವಂಥವ್ರೇನು, ಈ ಥರ ಆಗ್ಬಿಡಬೇಕು ಬಯಸುವಂಥ ಒಂದು ಆಸ್ಪಿರೆಂಟ್ ಕ್ಲಾಸ್. ಇವರನ್ನು ಮೊದಲನೇ ಭಾರತವನ್ನು ಅವರು ಮೆಕ್ಸಿಕೋ ಅಥವಾ ಅಮೇರಿಕಾದಂಥ ಭಾರತ ಅಂತ ಕರೀತಾರೆ. ಎರಡನೇ ಭಾರತವನ್ನು ಇಂಡೋನೇಷಿಯಾದಂಥ ಭಾರತ ಅಂತ ಕರೀತಾರೆ. ಇದರಲ್ಲಿ ಒಂದು 7 ಕೋಟಿ ಮನೆಗಳಿರ್ತವೆ, ಸುಮಾರು 30 ಕೋಟಿ ಜನರಿರ್ತಾರೆ. ಇವರ ಸರಾಸರಿ ಆದಾಯ ಅಬ್ಬಬ್ಬ ಅಂದರೆ $3,000. ಇದೊಂದು ಮಧ್ಯಮ ವರ್ಗ. ಈ ಮಧ್ಯಮ ವರ್ಗಕ್ಕೆ ಅನಿರೀಕ್ಷಿತವಾದಂಥ ಏನಾದರೂ ಹೆಚ್ಚುವರಿ ವೆಚ್ಚ ಬಂತು ಅಂತಂದರೆ ಇವರ ಸರಾಸರಿ ಆದಾಯ ದಿಢೀರನ್ನೇ ಕುಸಿದೋಗುತ್ತೆ. ಇವರು ಮೇಲಕ್ಕೆ ಹೋಗಬೇಕು ಅಂತ ಆಸೆ ಬೀಳ್ತಿರ್ತಾರೆ, ಅದಕ್ಕೆ ಅವಕಾಶಗಳಿರೋದಿಲ್ಲ. ಒಂದು ಶಾಕ್ ಬಂದರೂ ಕೆಳಗೆ ಬಿದ್ದೋಗಿರ್ತಾರೆ. ಆದ್ದರಿಂದ ಇವರಿಂದಲೂ ಕೂಡ ಹೆಚ್ಚುವರಿಯಾಗಿ ಅವರ ಹಬ್ಬಬ್ಬ ಅಂತಂದರೆ ಬದುಕುಳಿಯಕ್ಕೆ ಏನು ಬೇಕೋ ಅದನ್ನು ಖರೀದಿ ಮಾಡ್ತಾರೆ ಹೊರತು ಆರ್ಥಿಕತೆಯನ್ನು ವೇಗವಾಗಿ ಜಾಸ್ತಿ ಬೆಳೆಸುವಂಥ ಐಷಾರಾಮಿ ಖರೀದಿಗಳನ್ನು, ಇವತ್ತೇ ಎಲ್ಲವನ್ನು ಭೋಗಿಸುವ ಖರೀದಿಗಳನ್ನು ಅವರು ಮಾಡೋದಿಲ್ಲ. ಮೂರನೆಯ ಭಾರತ ಅಂತ ಏನು ಕರೀತಾರೆ ಅವರು, ಸಬ್ ಸಹಾರನ್ ಆಫ್ರಿಕಾದಂಥ ಭಾರತ. ಈ ಭಾರತದಲ್ಲಿ 100 ಕೋಟಿ ಜನ ಇದ್ದಾರೆ. 62% ಹೆಚ್ಚು ಜನ ಇರುವುದು ಈ ಸಬ್ ಸಹಾರನ್ ಭಾರತದಂಥ ದೇಶದಲ್ಲಿ. ಇವ್ರದ್ದೊಂದು 20 ಕೋಟಿ ಮನೆಗಳಿರ್ತವೆ. ಇವರ ಸರಾಸರಿ ಆದಾಯ, ತಲಾವಾರು ಆದಾಯ ಕೇವಲ $1,000. ಇವರು ಯಾವ ವಿಶೇಷ ಖರೀದಿಯನ್ನು ಮಾಡೋಕ್ಕಾಗಲ್ಲ. ಇನ್ಫ್ಯಾಕ್ಟ್ ಇವರೇ ಹೆಚ್ಚಿಗೆ ತೆರಿಗೆಯನ್ನು ಕಟ್ತಾರೆ, ಪರೋಕ್ಷ ತೆರಿಗೆಯ ಮೂಲಕ. ಇವರಿಂದ ದೇಶದ ಅಭಿವೃದ್ಧಿ ವೇಗ ಅಂತ ಏನು ಕರಿತೀವಿ ಆ ವೇಗ ಬರೋದಕ್ಕೆ ಸಾಧ್ಯವೇ ಇಲ್ಲ. ಹೀಗಾಗಿ ಈ ದೇಶದಲ್ಲಿ ಪ್ರಧಾನವಾಗಿ ಆಗ್ತಿರೋದೇನಪ್ಪ ಅಂತಂದರೆ, ಏನು ನಮ್ಮ GDP ಅಭಿವೃದ್ಧಿ ಹೊಂದುತ್ತಿದ್ದೀವಿ ಅಂತ ಹೇಳ್ತಿದ್ದೀವಿ, $4 ಟ್ರಿಲಿಯನ್ ಅಂತ ಅಂದ್ಬಿಟ್ಟು ನಾವಿವತ್ತು ಒಂದು ಅಂಕಿಅಂಶ ಹೇಳ್ತಾ ಇದ್ದೀವಿ. ಈ $4 ಟ್ರಿಲಿಯನ್ ನೀವು ಆಕ್ಸ್ಫ್ಯಾಮ್ 2023ರಲ್ಲಿ ಕೊಟ್ಟಂಥ ವರದಿಯನ್ನು ಇಟ್ಕೊಂಡು ಮಾತಾಡೋದಾದರೆ, ಈ ದೇಶದ 1% ಅಷ್ಟು ಜನ 40% ಅಷ್ಟು ಈ ದೇಶದ ಸಂಪತ್ತನ್ನು ಹೊಂದುತ್ತಾರೆ. ಹೀಗಾಗಿ ಈ $3.9 ಟ್ರಿಲಿಯನ್ ನಲ್ಲಿ 1% ಜನರನ್ನ, ಅಂದರೆ 14 ಕೋಟಿ ಜನರನ್ನ ತೆಗೆದುಬಿಟ್ರೆ $3.9 ಟ್ರಿಲಿಯನ್ ಅಲ್ಲ ನಮ್ಮ ಜಿ ಡಿ ಪಿ ಬರೀ $2.34 ಟ್ರಿಲಿಯನ್ ಆಗುತ್ತೆ. ಆವಾಗ ನಮ್ಮ ಪರ್ ಕ್ಯಾಪಿಟಲ್ GDP $1,670 ಆಗುತ್ತೆ. ಅದೇ ರೀತಿ 1% ಅಲ್ಲ 10% ಅಷ್ಟು ಜನ, ಅವರು ಸುಮಾರು ಒಂದು 62% ಅಷ್ಟು ನಮ್ಮ ರಾಷ್ಟ್ರದ ಸಂಪತ್ತನ್ನು ಇಟ್ಕೊಂಡಿದ್ದಾರೆ. ಅವರನ್ನು ತೆಗೆದುಬಿಟ್ರೆ ಅಂದರೆ ಒಂದು 14ರಿಂದ ಇರೋದು 140 ಕೋಟಿ ಜನರಲ್ಲಿ 10 ಕೋಟಿಯಷ್ಟು ಅತಿ ಶ್ರೀಮಂತರು ಮತ್ತು ಉಳಿದಂಥ ಈ ಮಧ್ಯಮ ವರ್ಗ ಇವ್ರನ್ನ ನೀವು ತೆಗೆದುಬಿಟ್ರೆ ಏನೊಂದು 120 ಕೋಟಿ ಜನ ಉಳ್ಕೋತಾರೆ. ಆ ಜನರ ಸರಾಸರಿ ಆದಾಯ $2,880 ಅಲ್ಲ, ಅದು ಕೇವಲ $1,100 ತಲಾವಾರು ಆದಾಯ. ಈ $1,400ನ ನೀವು ಜಾಗತಿಕವಾಗಿ ಹೋಲಿಸಿ ನೋಡಿದ್ರೆ, ಈಗಾಗಲೇ ಹೇಳಿದಾಗೆ ಸಬ್ ಸಹಾರನ್ ಆಫ್ರಿಕಾದ ಈ ಜಗತ್ತಿನ ಅತ್ಯಂತ ಬಡ ದೇಶಗಳು, ಅತ್ಯಂತ ತಳಹಂತದ 10 ಬಡ ದೇಶಗಳನ್ನಂತ ನೀವು ಇಟ್ಕೊಳ್ಳೋದಾದರೆ ಆ ಬಡ ದೇಶಗಳ ಜೊತೆ ನಮ್ಮ ಭಾರತದ ಆದಾಯ ಇರುತ್ತೆ. ಹೀಗಾಗಿ ಈ ಭಾರತ ಕೇವಲ ಭಾರತ ಅಲ್ಲ,
ಇದರಲ್ಲಿ ಅಮೇರಿಕದ ಭಾರತ ಇದೆ ಮತ್ತು ಆಸ್ಪಿರೆಂಟ್ ಕ್ಲಾಸ್ ಆಗಿರೋ ಮಧ್ಯಮ ವರ್ಗದ ಭಾರತ ಇದೆ, ಅತ್ಯಂತ ಆಫ್ರಿಕಾದಂಥ ಭಾರತ ಇದೆ. ಆಫ್ರಿಕಾದಂಥ ಭಾರತ ಹೆಚ್ಚಾಗ್ತಾ ಇದೆ. ಇನ್ಫ್ಯಾಕ್ಟ್ ಭಾರತದ ಮಕ್ಕಳ ಪರಿಸ್ಥಿತಿಯನ್ನು ಇತ್ತೀಚೆಗೆ ಅಧ್ಯಯನ ಮಾಡಿದಾಗ ಅದರಲ್ಲಿ ಎತ್ತರಕ್ಕೆ ತಕ್ಕಂಥ ತೂಕ, ವಯಸ್ಸಿಗೆ ತಕ್ಕಂಥ ಎತ್ತರ ಮತ್ತು ಸರಾಸರಿ ಆರೋಗ್ಯ, ಈ 3 ಅಂಶಗಳು ಇಟ್ಕೊಂಡು ನಮ್ಮ ದೇಶದ ಭವಿಷ್ಯವಾಗಿರೋ ಮಕ್ಕಳ ಆರೋಗ್ಯ ಪರಿಸ್ಥಿತಿಯನ್ನು ನೋಡಿದ್ರೆ ಈ ದೇಶದಲ್ಲಿ SC ST OBC ಮತ್ತು ಆದಿವಾಸಿಗಳ ಮಕ್ಕಳ ಪರಿಸ್ಥಿತಿ ಸಬ್ಸಹರನ್ ಆಫ್ರಿಕಾದ ಮಕ್ಕಳಿಗಿಂತಲೂ ಹೀನಾಯ ಪರಿಸ್ಥಿತಿನಲ್ಲಿದೆ. ಒಟ್ಟಾರೆ ಭಾರತದ ಮಕ್ಕಳು ಅಂತ ಇಟ್ಕೊಂಡ್ರೆ ಬಲಿಷ್ಠರ, ಮುಂದುವರೆದವರ, ಮೇಲ್ಜಾತಿ ಮೇಲ್ವರ್ಗದವರ ಮಕ್ಕಳು ಎಲ್ಲದರಲ್ಲೂ ಚೆನ್ನಾಗಿರ್ತಾರೆ. ಏನೂ ಚೆನ್ನಾಗಿಲ್ದೇ ಇರೋರು, ಎಲ್ಲವೂ ಚೆನ್ನಾಗಿರೋರನ್ನ ಎರಡನ್ನೂ ಸೇರಿಸಿ ಸರಾಸರಿ ಮಾಡಿದ್ರೆ ಒಂದು ಅಂಕಿಅಂಶ ಬರುತ್ತೆ. ಆದರೆ ಯಾವ 100 ಕೋಟಿ ಜನರಿಗೆ ಆದಾಯವೇ ಕಡಿಮೆ ಇದೆಯೋ, ಕೇವಲ ತಲಾವಾರು ಆದಾಯ $1000 ಮಾತ್ರ ಇರುತ್ತೋ, ಅವರ ಪರಿಸ್ಥಿತಿಯನ್ನು ನೀವು ಅಧ್ಯಯನ ಮಾಡಿದ್ರೆ ಅವರ ಸಾಮಾಜಿಕ ಪರಿಸ್ಥಿತಿ ಆಫ್ರಿಕಾದಂತೆ ಇದೆ. ಹೀಗಾಗಿ ಮೋದಿಯವರ ಕಾಲಘಟ್ಟದಲ್ಲಿ ಮೋದಿಯವರ ಕಾಲಘಟ್ಟದಲ್ಲಿ 91ರಿಂದಲೂ ಪ್ರಾರಂಭ ಆಯಿತು. UPA ಕಾಲಘಟ್ಟದ ಅಭಿವೃದ್ಧಿ ಮಾದರಿಯೂ ಇದೆ. ಪ್ರಾರಂಭದಲ್ಲಿ ಮೋದಿ ಹೇಳ್ತಿರುವುದು ಸುಳ್ಳುಗಳ ಅತಿರೇಕವನ್ನು ಹೇಳುವುದಕ್ಕೆ UPAಗೆ ಹೋಲಿಕೆಯನ್ನು ಮಾಡಿ ನಾವು ಮಾತಾಡಿದ್ವಿ ಹೊರತು, ನಿಜವಾದ ಜನರ ಅಭಿವೃದ್ಧಿಯನ್ನು ಇಟ್ಕೊಂಡು ನೀವು ಮಾತಾಡೋದಾದರೆ ಅಭಿವೃದ್ಧಿಯ ಮಾದರಿಯ ಲೆಕ್ಕದಲ್ಲಿ UPAಗಾಗಲಿ ಅಥವಾ NDAಗಾಗಲಿ ವ್ಯತ್ಯಾಸ ಇಲ್ಲ. NDA ಏನು ಮಾಡಿದೆ, ಇನ್ನೂ ವೇಗವಾಗಿ ಭಾರತದಲ್ಲಿ ಹೆಚ್ಚೆಚ್ಚು ಆಫ್ರಿಕಾಗಳನ್ನು, ಅದೇ ವೇಗವಾಗಿ ಹೆಚ್ಚೆಚ್ಚು ಅಮೇರಿಕಾಗಳನ್ನು ಸೃಷ್ಟಿ ಮಾಡ್ತಿದೆ. ಯಾಕೆ ಮಾತು ಹೇಳಬೇಕಾಗಿದೆ ಅಂದರೆ, ಕೋವಿಡ್ ಪೂರ್ವದಲ್ಲಿ ಬರೀ ನಮ್ಮ ಹತ್ರ 102 ಬಿಲಿಯನಿಯರ್ಗಳು ಮಾತ್ರ ಇದ್ದರೆ, ಶತಕೋಟ್ಯಾಧಿಪತಿಗಳು ಮಾತ್ರ ಇದ್ದರೆ, ಕೋವಿಡ್ ಆದಮೇಲೆ ನಮ್ಮ ದೇಶದಲ್ಲಿ $162 ಬಿಲಿಯನ್ ಆಗಿದ್ದಾರೆ. $162 ಬಿಲಿಯನ್ ಶತಕೋಟ್ಯಾಧಿಪತಿಗಳಾಗಿದ್ದಾರೆ. ಮೊನ್ನೆ ಹರೂನ್ ನಂದು ಒಂದು ಸಂಸ್ಥೆ ತಂದಿರೋ ವರದಿ ಪ್ರಕಾರ ಈ ದೇಶದ ಕೇವಲ 284 ಜನರ ಹತ್ರ 100 ಲಕ್ಷ ಕೋಟಿ ಸಂಪತ್ತಿದೆ. 100 ಲಕ್ಷ ಕೋಟಿ ಸಂಪತ್ತಿದೆ. ಇದು ನಮ್ಮ ದೇಶದ ಅಭಿವೃದ್ಧಿಯ ಮಾದರಿ. ಅದಕ್ಕೆ ನಮ್ಮ ದೇಶದ ಅಭಿವೃದ್ಧಿಯನ್ನು K ಮಾದರಿ ಅಂತಾರೆ. ಅಭಿವೃದ್ಧಿನಲ್ಲಿ 2 ಥರ ಇರುತ್ತೆ. ಒಂದು U ಮಾದರಿ ಅಂದರೆ ಹೆಚ್ಚಿದ್ದು ಯಾವುದೋ ಕೋವಿಡ್ ಕಾರಣದಲ್ಲಿ ಕುಸಿಕೊಂಡ್ಬಂದ್ವಿ ಅಂತ ಇಟ್ಕೊಂಡ್ರೆ ಇಡೀ ದೇಶ U ಮಾದರಿನಲ್ಲಿ ಅಭಿವೃದ್ಧಿ ಹೊಂದುತ್ತೆ. ಅಥವಾ V ಮಾದರಿ ಅಂತಾರೆ, ತೀವ್ರವಾಗಿ ಕುಸಿಯುತ್ತೆ ಅಥವಾ ಅಷ್ಟೇ ತೀವ್ರವಾಗಿ ಇಡೀ ದೇಶ ಬೆಳೆಯುತ್ತೆ. ಆದರೆ ನಮ್ಮ ದೇಶದಲ್ಲಿ ನಡೀತಿರೋ ಅಭಿವೃದ್ಧಿ ಮಾದರಿ K ಮಾದರಿ ಅಂತಾರೆ. ಕೇವಲ 1%ಇಂದ 10% ಜನರು ಬೆಳೀತಾ ಇದ್ದಾರೆ, ಉಳಿದ 90% ಜನ ದಿನೇ ಕುಸಿತಾ ಇದ್ದಾರೆ. ಇದಕ್ಕೂ ಕೂಡ ನೇರವಾಗಿ ಮೋದಿಯವರ ಅಭಿವೃದ್ಧಿ ಮಾದರಿ ಏನು ವೇಗವಾಗಿ, ಈ ಹಿಂದಿನ UPA ಮಾದರಿಯನ್ನೇ ವೇಗವಾಗಿ ಆಕ್ರಮಣಕಾರಿಯಾಗಿ ವಿಸ್ತರಿಸ್ತಿದ್ದಾರೆ. ಈ ದೇಶದಲ್ಲಿ ಆಫ್ರಿಕಾಗಳು ಹೆಚ್ಚಿಗೆ ಸೃಷ್ಟಿಯಾಗ್ತಾ ಇದ್ದಾವೆ. ಇದನ್ನು ಸಂಭ್ರಮಿಸಕ್ಕೆ ಏನಿದೆ? ನೀವು ಜಪಾನ್ನಲ್ಲ, ನಾಳೆ ಜರ್ಮನಿಯನ್ನು ಹಿಂದಿಕ್ಕಿದ್ರೂ ಕೂಡ ನಮ್ಮ ದೇಶದಲ್ಲಿ ಏಕಕಾಲದಲ್ಲಿ ಬಿಲಿಯನಿಯರ್ಗಳು 162 ಜನ ಇದ್ದರೆ ಒಂದು 300 ಜನ ಆಗಿರ್ತಾರೆ. ಆಫ್ರಿಕಾದ ಭಾರತದ ಸಂಖ್ಯೆ 100 ಕೋಟಿ ಇರೋದು 120 ಕೋಟಿ ಆಗಿರುತ್ತೆ. ಇವರು ಅಮೇರಿಕಾದಂಥ ಭಾರತವನ್ನು ಮಾತ್ರ ತೋರಿಸಿ ಇಡೀ ದೇಶ ಹಂಗೆ ನಡೀತಿದೆ ಅಂತ ಉಳಿದ ಆಫ್ರಿಕಾದಂಥ ಭಾರತಕ್ಕೆ ಮಣ್ಣೆರ್ಚಕ್ಕೆ ಪ್ರಯತ್ನಿಸ್ತಾರೆ. ನಿಮಗೆ ಗೊತ್ತಿದೆ, ಟ್ರಂಪ್ 2020ರಲ್ಲಿ ಬಂದಾಗ ಅಹಮದಾಬಾದ್ನಲ್ಲಿ ದೆಹಲಿನಲ್ಲಿ ಸ್ಲಮ್ಗಳನ್ನೆಲ್ಲ ಮುಚ್ಚಾಕ್ಬಿಟ್ರು, ಕಾಣಿಸ್ಬಾರ್ದು ಅಂತ. ನಮ್ಮ ಕಣ್ಣೆದುರಿಗಿನ ಕಸ ನಮಗೆ ಕಾಣಿಸ್ಬಾರ್ದು. ಈ ರೀತಿಯ ಅಭಿವೃದ್ಧಿ ಮಾದರಿಯನ್ನು, ಈ ಬಗೆಯ GDP ಮಾದರಿಯನ್ನು ಅಭಿವೃದ್ಧಿ ಅಂತ ಕರೆದು ಅದನ್ನು ಸಾಧಿಸಿದ್ವಿ ಅಂತ ಹೇಳೋದು, ಇದನ್ನು ದೇಶಭಕ್ತಿಗೆ ಹೋಲಿಸೋದು. ನೋಡ್ರಿ, ದೇಶವನ್ನು ವಿಮರ್ಶಿಸ್ತಾರೆ ಅಂತಂದರೆ ನಿಮಗೆ ದೇಶ ಅಂದರೆ ದೇಶಭಕ್ತರೇ? ದೇಶ ಅಂದರೆ ಇಲ್ಲಿರುವ ಜನ ಅಂತ ನಿಮಗಾದರೆ, ಈ ದೇಶದ 146 ಕೋಟಿ ಜನರಲ್ಲಿ 120 ಕೋಟಿ ಜನ ಈ ಥರ ಸಬ್ಸಹಾರನ್ ಆಫ್ರಿಕಾದಲ್ಲಿ ಬದುಕ್ತಾ ಇರೋದು ನಿಮ್ಮ ಮನಸ್ಸಿನಲ್ಲಿ ಕಳವಳ ಹುಟ್ಟಿಸ್ತಿಲ್ಲ ಅಂತಂದರೆ ನಿಮ್ಮದು ಸೋಗಲಾಡಿ ದೇಶಭಕ್ತಿ, ನಿಮ್ಮದು ಮೋದಿ ಭಕ್ತಿ, ಅದಾನಿ ಭಕ್ತಿ, ಅಂಬಾನಿ ಭಕ್ತಿಯೇ ಹೊರತು ದೇಶಭಕ್ತಿ ಅಲ್ಲ. ಹೀಗಾಗಿ ನಿಜವಾದ ದೇಶಭಕ್ತರು ಕೂಡ ನಿಜಕ್ಕೂ ದೇಶವೆಂದರೆ ಜನರು ಅನ್ನೋದಾಗಿದ್ದರೆ, ನನಗಿಂತ ದೇಶ ಮೊದಲು ಅನ್ನೋದು ನಿಮ್ಮ ಘೋಷಣೆ ಆದರೆ, ಜನರು ಮೊದಲು ಅನ್ನೋದು ನಿಮ್ಮ ಘೋಷಣೆ ಆದರೆ, ಮೋದಿಯವರ ಬಡಾಯಿಯನ್ನು ಖಂಡಿಸದೇ ಇರೋದೇ ದೊಡ್ಡ ದೇಶದ್ರೋಹ ಅನ್ನೋದು ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಅಂತ ನನಗನ್ಸುತ್ತೆ. ನಿಮಗೇನನ್ಸುತ್ತೆ ತಿಳಿಸಿ. ನಮಸ್ಕಾರ.